ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪದವಾಕ್ಯ ಪ್ರಮಾಣಾಬ್ಧಿ ವಿಕ್ರೀಡನ ವಿಶಾರದಾನ್ ಲಕ್ಷ್ಮೀ ನಾರಾಯಣ ಮುನೀನ್ ವಂದೇ ವಿದ್ಯಾಗುರೂನ್ ಮಮ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘ ಕರಾನಘಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್ ಪ್ರಣಮತ್ ಕಾಮಧೇನುಂಚ ಭಜತ್ ಸುರತರೂಪಮಂ ಶ್ರೀ ಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ ಆಸೇತೋ ರಾತುಷಾ ರಾತ್ರೇಗ ಯೋದಿಶೋ ಜಿತವಾನ್ ಮುಹುಃ ಸತ್ಯಧ್ಯಾನ ಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾನ್ಮಾಕೃತಾಗ ಶ್ರೀ ಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ವೈಕುಂಠರಾಮೋ ಎಂಬವರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ ವೈಷ್ಣವೋತ್ತಮಕುಲೈಃ ಪರಿಭಾವ್ಯಂ ವಾಂಛಿತಾರ್ಥಫಲದಂ ರಮಣೀಯಂ ಪಾಪಜಾಲಪರಿಹಾರಸಮರ್ಥಂ ಮುದ್ಗಲಂಘ್ರಿಸರಸೀರುಹಮೀಡೆ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಬ್ರಹ್ಮಪುರಾಣದ ವಿಷಯಗಳನ್ನು 2 ದಿನಗಳಿಂದ ಯಥಾಮತಿಯಾಗಿ ಕೇಳ್ತಾ ಬರ್ತಾ ಇದ್ದೇವೆ. ನಿನ್ನೆ ಕೊನೆಯಲ್ಲಿ ಹೇಳುವಾಗ ಶ್ರೀಮದಾಚಾರ್ಯರ ಗ್ರಂಥ ಮಹಾಭಾರತ ತಾತ್ಪರ್ಯ ನಿರ್ಣಯ, ಅದಕ್ಕೆ ಸಂವಾದಿಯಾದ ಅದರಲ್ಲಿ ಬರುವಂತಹ ಪ್ರಮೇಯವನ್ನು ನಿರ್ಣಯಿಸುವಂತಹದ್ದು ಅದು ಬ್ರಹ್ಮಪುರಾಣದಲ್ಲಿ ಇದೆ ಅನ್ನುವಂಥ ಮಾತನ್ನು ನಿನ್ನೆ ದಿವಸ ಕೇಳ್ತಾ ಇದ್ದೆವು. ಅದು ಏನು ಪ್ರಸಂಗ? ಇಬ್ಬರು ಕೃಷ್ಣನಿಗೆ ಅಣ್ಣಂದಿರಾದರು. ಒಬ್ಬ ಪೌಂಡ್ರಕ ವಾಸುದೇವ, ಮತ್ತೊಬ್ಬ ಶೃಗಾಲ ವಾಸುದೇವ ಅಂತ. ಪೌಂಡ್ರಕ ವಾಸುದೇವ ಎನ್ನುವಂತಹ ವ್ಯಕ್ತಿ
ಕಾಶಿರಾಜಕುಮಾರಿಯ ಮಗನಾಗಿ ಹುಟ್ಟಿದ. ಅವನು ಪೂರ್ವದಲ್ಲಿ ವೇಗನಾಗಿ ಇದ್ದ ಅಂತ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಅದೇ ರೀತಿಯಾಗಿ ಶೃಗಾಲ ವಾಸುದೇವ ಅವನು ಕೊಲ್ಹಾಪುರದ ಮಹಾರಾಜನ ಮಗಳನ್ನು ವಿವಾಹ ಮಾಡಿಕೊಂಡಿದ್ದ ವಸುದೇವ, ಅವನ ಮಗನಾಗಿ ಹುಟ್ಟಿದ ಅವನಿಗೆ ಶೃಗಾಲ ವಾಸುದೇವ ಅಂತ ಕರೀತಾ ಇದ್ದಾರೆ. ಅವನು ಯಾರು ಅಂತ ಕೇಳಿದರೆ ದುಂದು ಎಂಬುವಂತಹ ಒಬ್ಬ ರಾಕ್ಷಸ. ಇಷ್ಟನ್ನೇ ಹೇಳಿದರೆ ಅದರ ಮೇಲೆ ಒಂದು ಮಾತನ್ನು ಹೇಳ್ತಾರೆ, ದುಂದುರ್ಹತೋಯೋ ಹರಿಣ ಮಧೋಸುತಃ ಅಂತ ಒಂದು ಮಾತನ್ನು ಹೇಳ್ತಾರೆ. 12ನೇ ಅಧ್ಯಾಯದಲ್ಲಿ 9ನೇ ಶ್ಲೋಕದಲ್ಲಿ ಈ ಮಾತನ್ನು ಶ್ರೀಮದಾಚಾರ್ಯ ಆಡ್ತಾರೆ. ಮಧುನಾಮಕ ದೈತ್ಯನ ಮಗನಾದ ದುಂದು ಎಂಬುವಂತಹ ದೈತ್ಯನನ್ನು ಹಿಂದೆ ಭಗವಂತ ಸಂಹಾರ ಮಾಡಿದ್ದ. ಅವನೇ ಇವತ್ತು ಶೃಗಾಲ ವಾಸುದೇವನಾಗಿ ಹುಟ್ಟಿದ್ದಾನೆ, ಶೃಗಾಲನಾಗಿ ಹುಟ್ಟಿದ್ದಾನೆ. ಇದರ ಹಿನ್ನೆಲೆಯನ್ನು ಒಂದು ಸ್ವಲ್ಪ ಕಥೆಯಲ್ಲಿ ನಿರೂಪಣೆ ಮಾಡ್ತಾ ಇದೆ ಬ್ರಹ್ಮಪುರಾಣ. ಬೇರೆ ಕಡೆಗಳಲ್ಲೂ ಇದೆ, ಇದು ಅಲ್ಲಿ ಕೇಳಿರೋದಿಲ್ಲ, ಆದ್ದರಿಂದ ಇಲ್ಲಿ ಕೇಳ್ತಾ ಇದ್ದೇನೆ. ಏನು ಅಂದರೆ, ಉತ್ತಂಕ ಅಂತ ಒಬ್ಬ ಋಷಿಗಳು, ಈ ಉತ್ತಂಕ ಎಂಬ ಋಷಿಗಳು ಒಬ್ಬ ರಾಜನ ಮನೆಗೆ ಬರ್ತಾರೆ. ಆ ರಾಜ ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಿಕೊಂಡು ಹೊರಟಿರುವಾಗ ಅವರ ಮನೆಗೆ ಬಂದು, ನಿನ್ನಿಂದ ಒಂದು ಸಹಾಯ ನಮಗಾಗಬೇಕಾಗಿದೆ. ನಾವು ತಪಸ್ವಿಗಳು ಶಾಂತ ರೀತಿಯಿಂದ ತಪಸ್ಸನ್ನು ಮಾಡಬೇಕು ಅಂದರೆ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಒಬ್ಬ ದುಂದು ಎಂಬುವಂತಹ ರಾಕ್ಷಸನಿದ್ದಾನೆ. ಅವನು ಮರಳು ಇರ್ತದಲ್ಲ, ಉಸುಕು, ಆ ಮರಳಿನ ಕೆಳಗಡೆಗೆ ಮಲಗಿಬಿಟ್ಟಿದ್ದಾನೆ. ಸಮುದ್ರದ ದಂಡೆಯ ಮೇಲೆ ಉಸುಕಿನ ಕೆಳಗಡೆಗೆ ಮಲಗಿದ್ದಾನೆ. ವರ್ಷಕ್ಕೆ 1 ಬಾರಿ ಶ್ವಾಸೋಚ್ಛ್ವಾಸವನ್ನು ಮಾಡ್ತಾನಂತೆ. ಊಹಿಸಿಕೊಳ್ಳ್ರಿ ಹೇಗಿರಬೇಕು ಅಂತ. ವರ್ಷಕ್ಕೆ 1 ಬಾರಿ ಉಸಿರಾಟವನ್ನು ಮಾಡ್ತಾನೆ. ಅವನು ಮಾಡಿದಾಗ ಇಡಿಯಾದ ಆ ಉಸುಕಿನ ಪ್ರದೇಶ, ಮರಳಿನ ಪ್ರದೇಶ ಕಂಪವಾಗ್ತದೆ. ಮೇಲೆ ಇದ್ದ ಎಲ್ಲ ಪ್ರಾಣಿಗಳು ಮರಣವನ್ನು ಹೊಂತವೆ. ನಾವೆಲ್ಲ ಮೇಲೆ ಅಡ್ಡಾಡ್ಕೊಂಡಿದ್ರೆ, ಅಲ್ಲಿ ವಾಸ ಮಾಡ್ತಾ ಇದ್ರೆ, ನಾವೆಲ್ಲರೂ ಒಳಗಡೆಗೆ ಹೋಗಿ ಬಿದ್ದು ಸಾಯಬೇಕಾಗತ್ತೆ. ಇಂಥವರನ್ನು ಸಂಹಾರ ಮಾಡಬೇಕಾಗಿದೆ, ನೀನು ಬಾ ಅಂತ ಕರೀತಾನೆ. ಅವನಂತಾನೆ, ಇಲ್ಲ, ನಾನು ಬರುವ ಹಾಗಿಲ್ಲ, ಶಸ್ತ್ರನ್ಯಾಸ ಮಾಡಿಬಿಟ್ಟಿದ್ದೇನೆ, ಎಲ್ಲ ಅಸ್ತ್ರಗಳನ್ನು ಕೆಳಗಿಟ್ಟು ನಾನಿನ್ನ ವಾನಪ್ರಸ್ಥಕ್ಕೆ ಹೋಗಬೇಕು ಅಂತ ಇಟ್ಕೊಂಡಿದ್ದೇನೆ. ಆಶ್ಚರ್ಯ ಅಂದರೆ, ಇವತ್ತಿನ ಕಾಲದಲ್ಲಿ ವಾನಪ್ರಸ್ಥ ಅನ್ನುವ ಹೆಸರೇ ಉಳಿದಿಲ್ಲ. ಯಾಕೆ ಅಂದರೆ, ನಮ್ಮಲ್ಲಿ 4 ಆಶ್ರಮಗಳು ಇತ್ತು ಅನ್ನುವುದು ಗೊತ್ತಿಲ್ಲ. ಈಗ ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥ ಆಶ್ರಮ, ವಾನಪ್ರಸ್ಥ ಆಶ್ರಮ, ಸನ್ಯಾಸಾಶ್ರಮ. ನಮಗೇನು ತಲೆಯಲ್ಲಿದೆ ಅಂದರೆ, ಕೆಲವರೇ ಮಾತ್ರ ಸನ್ಯಾಸಿಗಳಾಗಬೇಕು, ಉಳಿದವರು ಯಾರೂ ಸನ್ಯಾಸಿಗಳಾಗುವ ಹಾಗಿಲ್ಲ, ವಾನಪ್ರಸ್ಥಕ್ಕೆ ಹೋಗುವ, ಹೀಗೆಲ್ಲ ಏನೇನೋ ತಲೆಯಲ್ಲಿ ಕುಳಿತಿವೆ. ಅಲ್ಲ, ಈ ಧರ್ಮಗಳು ಪ್ರತಿಯೊಬ್ಬ ಮನುಷ್ಯನಿಗೆ ಇರುವಂಥ ಧರ್ಮಗಳು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಏನಿದ್ದಾನೆ, ಈ 3 ಕೂಡ ಈ ಧರ್ಮಗಳನ್ನು ಪರಿಪಾಲನೆ ಮಾಡಬೇಕು. ಕೆಳಗಿನ ಜಾತಿಯವರಿಗೆ ಬ್ರಹ್ಮಚರ್ಯ, ಗೃಹಸ್ಥ ಇದೆ, ಮುಂದಿನ ಧರ್ಮಗಳು ಇಲ್ಲ. ಯಾಕಂದರೆ ಅವರು ಸನ್ಯಾಸವನ್ನು ತೆಗೆದುಕೊಳ್ಳುವ ಹಾಗಿಲ್ಲ. ಈಗೇನು ಸಮಸ್ಯೆ ಇಲ್ಲ, ಕಲಿಯುಗದಲ್ಲಿ ಎಲ್ಲರೂ ಸನ್ಯಾಸಗಳು ತೆಗೆದುಕೊಳ್ತಾ ಇದ್ದಾರೆ. ನಿಮ್ಮ ಪ್ರಾಂತದಲ್ಲಿ ಹೇಗೋ ಗೊತ್ತಿಲ್ಲ, ನಮ್ಮ ಪ್ರಾಂತದಲ್ಲಿ ಮಾತ್ರ, ಕರ್ನಾಟಕದಲ್ಲಿ ಎಲ್ಲ ಮತದವರಿಗೂ ಒಂದೊಂದು ಮಠಗಳು. ಅದಕ್ಕೆ ಒಬ್ಬ ಸನ್ಯಾಸಿ, ಒಬ್ಬ ಸ್ವಾಮಿ. ಅವನಿಗೇನು ಸ್ವಾಮಿಯೋ ಏನೋ, ಅವನಿಗೇನು ಗೊತ್ತು, ನಾ ಯಾವ ಮಠಕ್ಕೆ ಸ್ವಾಮಿ ಆಗಿದ್ದೇನೆ ಅಂತ ಅವನಿಗೆ ಗೊತ್ತಿರೋದಿಲ್ಲ. ಫಸ್ಟ್ ಆಫ್ ಆಲ್, ಯಾಕಂದರೆ ಯಾರೋ ಕೊಡಿಸ್ಬಿಟ್ಟಿರ್ತಾರೆ ಅವಸರದಲ್ಲಿ, ಅವನು ತೊಗೊಂಡ್ಬಿಟ್ಟಿರ್ತಾನೆ. ಅವನು ತೊಗೊಳ್ಳೋದು ಯಾಕೆ ಅಂದರೆ, ಹಣ ಮಾಡಿಕೊಳ್ಬೇಕು ಅಂತ ತೊಗೊಂಡಿದ್ದೇ ವಿನಃ ಬೇರೆ ಏನಿಲ್ಲ. ವೋಟ್ ಬ್ಯಾಂಕು, ಮನಿ ಎರಡಿಟ್ಕೊಂಡು ಮಾಡಿದ್ದೇ ವಿನಃ ಬೇರೆದೇನಿರೋದಿಲ್ಲ. ಅದಕ್ಕೆ ಹಿಂದೆ ವ್ಯವಸ್ಥೆ ಮಾಡಿದ್ರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು 3 4 ಧರ್ಮಗಳನ್ನು ಪರಿಪಾಲನೆ ಮಾಡುವುದು ಅಂತ ಹೇಳಿ, ಅದನ್ನು ಮಾಡಬೇಕು ಅಂತ ನಾನು ಹೊರಟಿದ್ದೇನೆ ಅಂತ ರಾಜ ಹೇಳ್ತಾನೆ. ಮತ್ತು ನನ್ನ ಕಾರ್ಯ ಏನು, ರಾಕ್ಷಸನ ಸಂಹಾರ ಏನು ಅಂತ ಹೇಳುವ ಪ್ರಸಂಗದಲ್ಲಿ ಆ ರಾಕ್ಷಸ ಯಾರ ಮಗ ಅಂತ ತಿಳಿಸಿಕೊಡ್ತಾರೆ. ನಿನ್ನೆ ಬಂದ ಪ್ರಶ್ನೆ ಏನು, ಮೂಲ ಮಹಾಭಾರತದಲ್ಲಿ
ಮಧುಕೈಟಭರ ಮಗನಾಗಿದ್ದಾನೆ ದುಂದು ಅಂತ ಕೂಡಿಸಿ ಹೇಳಿಬಿಟ್ಟಿದೆ ಮಹಾಭಾರತ. ಮಹಾಭಾರತ ಇಬ್ಬರನ್ನ ತಂದೆಯನ್ನಾಗಿ ಹೇಳಿ ಒಬ್ಬನನ್ನ ಮಗನನ್ನಾಗಿ ಹೇಳಿದ್ದಿದೆ. ಅದಕ್ಕೆ ಆಚಾರ ನಿರ್ಣಯ ಕೊಡುವಾಗ ಮಧುವಿನ ಮಗ ಅಂತ ಹೇಳಿಬಿಡುತ್ತಾರೆ. ತುಂಬ ಆದಿಯಲ್ಲಿ ಬಂದ ದೈತ್ಯರಿವರಿಬ್ಬರು, ಮಧು ಕೈಟಭರಿದ್ದಾರಲ್ಲ ಇವರಿಬ್ಬರು ತುಂಬ ಆದಿಯಲ್ಲಿ ಬಂದವರು. ಭಗವಂತ ಅವರಿಬ್ಬರನ್ನ ಸಂಹಾರ ಮಾಡ್ತಾನೆ. ಅದರಲ್ಲಿ ಮಧುವಿನ ಕೈಟಭರ ಮೇಧಸ್ಸಿದೆಯಲ್ಲ, ತಲೆಯೊಳಗೆ ಇರುವಂತಹ ಮೇಧಸ್ಸು ಅಂತ ಕರೀತಾರೆ. ಅದು ನೀರಿನಲ್ಲಿ ಹರಿದು ಬಂದು ಈ ಭೂಮಿಯ ಒಟ್ಟಿಗೆ ಕೂಡಿಕೊಂಡು ಈ ಭೂಮಿಗೆ ಮೇಧಿನಿ ಅಂತ ಹೆಸರು ಬಂತು ಅಂತ ಹೇಳ್ತದೆ ಶಾಸ್ತ್ರ. ಅಂತೂ ಆ ಮಧುಕೈಟಭರು ಕೃಷ್ಣಾವತಾರದಲ್ಲಿ ಅವತಾರ ಮಾಡಿದ್ರು. ಮತ್ತೆ ಹಂಸ ಡಿಭಿಕಾ ಎಂಬ ಹೆಸರಿನಿಂದ ಅವತಾರ ಮಾಡಿದ್ದ. ಅವರಿಬ್ಬರು ದೈತ್ಯರೇ. ಇಲ್ಲಿ ಮಹಾಭಾರತದಲ್ಲಿ ಸಿಗೋದಿಲ್ಲ. ಹರಿವಂಶದಲ್ಲಿ ಭವಿಷ್ಯ ಪರ್ವದಲ್ಲಿ ಅವರ ಕಥೆ ಬರ್ತಕ್ಕಂಥದ್ದಾಗಿದೆ. ಶ್ರೀಮದಾಚಾರ್ಯರು ನಿರ್ಣಯದಲ್ಲಿ ಆ ಕಥೆಯನ್ನು ಹೇಳುತ್ತಾರೆ. ಹಂಸ ಡಿಭಿಕರ್ ಎಂಬ ಹೆಸರಿನಿಂದ ಮಧುಕೈಟಭರು ಅವತಾರ ಮಾಡಿದ್ದಾರೆ, ಹುಟ್ಟಿದ್ದಾರೆ. ಅವರಲ್ಲಿ ಒಬ್ಬರ ಮಧುವಿನ ಮಗನಾದವನಿದ್ದಾನಲ್ಲ, ಅವನು ದುಂದು ಎಂಬ ಹೆಸರಿನಿಂದ ಇದ್ದವನು. ಅವನಿಂದ ಇಷ್ಟು ತೊಂದರೆ ಆಗ್ತಾ ಇದೆ ಅಂತ ಇಲ್ಲಿ ಹೇಳ್ತದೆ. ಅದಕ್ಕೆ ಮೂಲ ಮಹಾಭಾರತ ವಾಕ್ಯಕ್ಕೆ ಆಚಾರ್ಯರು ನಿರ್ಣಯ ಕೊಡುವಾಗ ಇಬ್ಬರಲ್ಲಿ ಒಬ್ಬರ ಮಗ ಇನ್ನೊಬ್ಬರಿಗೆ ಸಾಕು ಮಗ, ಪ್ರೀತಿಯಿಂದ ಸಾಕಿದವರು. ಯಾರ ಮಗ ಅನ್ನುವ ವ್ಯವಸ್ಥೆ ಆಗಬೇಕಲ್ಲ ಅಂದರೆ ಅದಕ್ಕೆ ಬ್ರಹ್ಮಪುರಾಣ ಆಚಾರ್ಯ ಹೇಳ್ತಾರೆ. ಅದರಂತೆ ಬ್ರಹ್ಮಪುರಾಣ ಹೇಳ್ತದೆ, ಮಧುರಾಕ್ಷಸನ ಮಗ ಅವನು. ರಾಕ್ಷಸಸ್ಯ ಮಧೋಹ ಪುತ್ರೋ ದುಂದುರ್ನಾಮ ಮಹಾಸುರಃ. ಇದನ್ನು ಹೇಳಿದ ಮೇಲೆ ಮುಂದೆ ತಾನು ರಾಜ ಹೋಗೋದಿಲ್ಲ. ತನ್ನ ಮಗನಿಗೆ ಹೇಳುತ್ತಾನೆ, ಕುವಲಾಶ್ವ ಅಂತ ಅವನ ಹೆಸರು, ಮಗನ ಹೆಸರು, ನೀನು ರಾಕ್ಷಸನನ್ನು ಸಂಹಾರ ಮಾಡಬೇಕು ಅಂತ. ಆ ರಾಜ ನೋಡ್ರಿ, ಆಚಾರ್ಯರ ಒಂದೊಂದು ನಿರ್ಣಯಗಳು ಎಷ್ಟು ಮಹತ್ವದ್ದು. ಅವರು ಕೇವಲ ಮಹಾಭಾರತಕ್ಕೆ ನಿರ್ಣಯವನ್ನು ಕೊಟ್ಟಿಲ್ಲ, ಸಕಲ ಪುರಾಣ ಪ್ರಪಂಚಕ್ಕೂ ನಿರ್ಣಯವನ್ನು ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಬೇಕು. ಅಲ್ಲಿ ಹೇಳುವಾಗ ಆಚಾರ್ಯರು ದುಂದುರ್ಹತೋ ಯೋ ಹರಿಣ ಅಂತ ಹೇಳ್ತಾರೆ. ಭಗವಂತ ದುಂದುವನ್ನು ಸಂಹಾರ ಮಾಡಿದ್ದು ಅಂತ. ಈ ಕಥೆ ಕೇಳಿದ ಮೇಲೆ ಸಮಸ್ಯೆ ಶುರುವಾಗ್ತದೆ. ಆಮೇಲೆ ಆಚಾರ್ಯ ನಿರ್ಣಯವನ್ನು ನೋಡಬೇಕು. ಕುವಲಾಶ್ವ ಬಂದ. ತಾನು ಬರುವಾಗ ತನ್ನ 100 ಜನ ಮಕ್ಕಳನ್ನು ಕರೆದುಕೊಂಡು ಬರ್ತಾನಂತೆ, ಗಂಡು ಮಕ್ಕಳನ್ನು. ಬಂದು ಯಾವ ಮರಳಿನ ಕೆಳಗಡೆಗೆ ಈತ ಇರ್ತಾನೆ ಆ ಮರಳನ್ನೆಲ್ಲವನ್ನ ಸರಿಸಿ ತೆಗೆದು ಒಳಗಡೆಗೆ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿ ಅವನ ಜೊತೆಗೆ ಯುದ್ಧವನ್ನು ಮಾಡುವಾಗ ಆತ ತನ್ನ ಮುಖದಿಂದ ಅಗ್ನಿಯನ್ನು ಕಾರ್ತಾನೆ, ಬೆಂಕಿಯನ್ನು ಉಗುಳುತ್ತಾನೆ. ಅದಕ್ಕಾಗಿ 97 ಜನ ಮಕ್ಕಳು ಸಾಯ್ತಾರೆ, 3 ಜನ ಮಕ್ಕಳು ಉಳಿತಾರೆ. ಬೃಹದಶ್ವ, ದೃಢದಶ್ವ, ಕಪಿಲಾಶ್ವ ಎಂಬುವಂತಹ 3 ಜನ ಮಕ್ಕಳು ಉಳಿದುಕೊಳ್ಳುತ್ತಾರೆ. ಇನ್ನು 97 ಜನ ಸತ್ತೋಗ್ಬಿಡ್ತಾರೆ. ಆಮೇಲೆ ಪ್ರಶ್ನೆ ಬರುತ್ತೆ, ಹೀಗಾದರೆ ನಾನು ಅವನನ್ನು ಹೇಗೆ ಸಂಹಾರ ಮಾಡುವುದು ಅಂತ. ಆದರೂ ಈ ಕುವಲಾಶ್ವ ದುಂದುಮಾರನನ್ನು ಸಂಹಾರ ಮಾಡ್ತಾನೆ. ಇಷ್ಟೇ ಈ ಕಥೆ ಇರೋದು, ಸಂಹಾರವನ್ನು ಮಾಡ್ತಾನೆ. ಇಲ್ಲಿ ಪುರಾಣಗಳನ್ನು ನೋಡಿಬಿಟ್ರೆ, ಬೇರೆ ಗ್ರಂಥಗಳನ್ನು ನೋಡಿಬಿಟ್ರೆ ಏನಾಗುತ್ತೆ ಅಂದರೆ ಕುವಲಾಶ್ವ ಅವನನ್ನು ಸಂಹಾರ ಮಾಡಿದ ಅಂತ ಇದೆ. ಆಚಾರ್ಯರು ಮಹಾಭಾರತ ನಿರ್ಣಯದಲ್ಲಿ ಹೇಳುವಾಗ ಪರಮಾತ್ಮ ಅವನನ್ನು ಸಂಹಾರ ಮಾಡಿದ್ದಾನೆ ಅಂತ ಹೇಳ್ತಾನೆ. ನಾವೆಲ್ಲಿಯೂ ಕೂಡ ಕೇಳಿಲ್ಲ. ಏನನ್ನ ಕೇಳಿಲ್ಲ ಹೇಳಿ ನೋಡಂತೆ. ಭಗವಂತ ಯಾವುದಾದರೂ ದುಂದು ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದ್ದನ್ನು ಕೇಳಿದ್ದೀವ? ಮಧುಕೈಟಭರನ್ನು ಕೇಳಿದ್ದೇವೆ, ಹಿರಣ್ಯಕಶಿಪು ಹಿರಣ್ಯಾಕ್ಷರನ್ನು ಕೇಳಿದ್ದೇವೆ, ರಾವಣ ಕುಂಭಕರ್ಣನನ್ನು ಕೇಳಿದ್ದೇವೆ, ಶಿಶುಪಾಲ ದಂತವಕ್ರನನ್ನು ಕೇಳಿದ್ದೇವೆ ವಿನಃ ದುಂದು ಎಂಬ ರಾಕ್ಷಸನ ಸಂಹಾರವನ್ನು ಕೇಳಿಲ್ಲ. ಅದಕ್ಕೆ ಇದನ್ನು ಹೇಗೆ ವ್ಯವಸ್ಥೆ ಮಾಡ್ತೀರಿ ಅಂದರೆ ಬ್ರಹ್ಮಪುರಾಣ ಆಚಾರ್ಯ ಹೇಳಿದ ಮಾತನ್ನು ವಿವರಣೆ ಕೊಡ್ತಾ ಇದೆ. ಏನು ಆಚಾರ್ಯರ ಸಂಗ್ರಹವನ್ನು ಹೇಳ್ತಾರೆ. ಯಾವಾಗ 97 ಜನ ಮಕ್ಕಳು ಸತ್ರೋ ಆಗ ಇವನು ಉತ್ತಂಕ ಮುನಿಯ ಬಳಿ ಬಂದಂತೆ. ಸ್ವಾಮಿ, ನನ್ನ ಮಕ್ಕಳೆಲ್ಲ ಸತ್ತೋದ್ರು, ಅವನು ಇಷ್ಟು ಪರಾಕ್ರಮಿ ಇದ್ದಾನೆ, ನಾನೇನು ಅವನನ್ನು ಸಂಹಾರ ಮಾಡ್ತೇನೆ, ನನಗೆ ಸಾಧ್ಯ ಇಲ್ಲ, ನೀವು ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿದಾಗ ಉತ್ತಂಕ ಮುನಿ ತನಗೆ ಭಗವಂತ ಕೊಟ್ಟ ಒಂದು ವರವನ್ನು ನೆನಪು ಮಾಡ್ತಾನಂತೆ. ಈ ಉತ್ತಂಕ ಮುನಿ ದೇವರನ್ನ ಕುರಿತು ಆರಾಧನೆ ಮಾಡಿರ್ತಾನೆ. ದೇವರು ವರ ಕೊಡುವಾಗ ನಿನಗೇನು ಬೇಕು ಅಂತ ಕೇಳ್ತಾನೆ. ನನಗೇನು ಬೇಡ ಸ್ವಾಮಿ, ನೀನು ಕೊಟ್ಟಿದ್ದೇ ಹೆಚ್ಚು, ಇನ್ನೇನು ಬೇಕು ಅಂತ ಕೇಳ್ತಾನೆ. ಇಲ್ಲಿಲ್ಲ, ಒಂದು ವರವನ್ನು ಕೊಡ್ತೇನೆ. ಏನು ಅಂದರೆ, ನೀನು ನನ್ನನ್ನು ಯಾರಲ್ಲಿ ಪ್ರವೇಶ ಮಾಡು ಅಂತ ಹೇಳ್ತೀಯೋ ಅವರಲ್ಲಿ ಪ್ರವೇಶ ಮಾಡಿ ನಿನಗೆ ಬೇಕಾದ ಕಾರ್ಯವನ್ನು ಸಾಧನೆ ಮಾಡಿಕೊಡ್ತೇನೆ ಅಂತ ವರವನ್ನು ಕೊಟ್ಟಿದ್ದಾನಂತೆ. ನೋಡ್ರಿ, ಇದು ಎಷ್ಟು ವಿಚಿತ್ರ ಅಂದರೆ ಇಂಥ ಕಥೆಗಳಿವೆ ಅಂತ ಕಲ್ಪನೆ ಇಲ್ಲ ನಮಗೆ.
ಉತ್ತಂಕನಿಗೆ ಭಗವಂತ ಕೊಟ್ಟವರ, ನೀನು ಯಾರಲ್ಲಿ ನನ್ನ ತೇಜಸ್ಸನ್ನು ಇಡು ಅಂತ ಹೇಳ್ತೀಯ, ಅವರಲ್ಲಿ ಇಟ್ಟು ನಿನ್ನ ಕಾರ್ಯವನ್ನು ಮಾಡಿಕೊಡ್ತೇನೆ ಅಂತ ಹೇಳ್ತಾರೆ. ಸರಿ, ಉತ್ತಂಕ ಮುನಿ ಹೇಳ್ತಾರೆ, ಇವತ್ತು ಆ ಕೆಲಸ ಆಗಬೇಕಾಗಿದೆ. ಏನಾಗಬೇಕಾಗಿದೆ ಅಂದರೆ, ನೀನು ಆ ದುಂದುವನ್ನು ಸಂಹಾರ ಮಾಡಬೇಕಾದ್ರೆ ನಿನ್ನ ಕೈಯಲ್ಲಿ ಸಾಮರ್ಥ್ಯ ಇಲ್ಲ, ಭಗವಂತನನ್ನು ನಿನ್ನಲ್ಲಿ ಪ್ರವೇಶ ಮಾಡಿಸ್ತೇನೆ, ಭಗವಂತ ನಿನ್ನಲ್ಲಿ ನಿಂತು ಅವರನ್ನು ಸಂಹಾರ ಮಾಡಲಿ ಅಂತ ಹೇಳಿ ಉತ್ತಂಕ ಮುನಿ ಪ್ರಾರ್ಥನೆ ಮಾಡಿದಾಗ ಭಗವಂತ ಒಂದು ರೂಪದಿಂದ ಕುವಲಾಶ್ವನಲ್ಲಿ ಪ್ರವೇಶ ಮಾಡ್ತಾನೆ. ಆಮೇಲೆ ಕುವಲಾಶ್ವ ದುಂದುವನ್ನು ಸಂಹಾರ ಮಾಡಿ ದುಂದು ಮಾರ ಅಂತ ಕರೆಸಿಕೊಳ್ತಾ ಇದ್ದಾನೆ. ಇದು ಬ್ರಹ್ಮಪುರಾಣದಲ್ಲಿ ಬಂದದ್ದು. ಮೇಲ್ನೋಟಕ್ಕೆ ಕುವಲಾಶ್ವನೇ ದುಂದುವನ್ನು ಸಂಹಾರ ಮಾಡಿದ ಅಂತ ಇದೆ. ಅದಕ್ಕೆ ಆಚಾರ್ಯ ಬರೀತಾರೆ, ಅಲ್ಲ, ದುಂದುರ್ಹತೋಯೋ ಹರಿಣ, ಭಗವಂತನೇ ಸಂಹಾರ ಮಾಡಿದ್ದೇ ವಿನಃ, ಯಾಕಂದರೆ ಅವನ ಸಾಮರ್ಥ್ಯ ಅಲ್ಲ, ಒಳಗಡೆಗೆ ಪ್ರವೇಶ ಮಾಡಿರುವಂತಹ ಭಗವಂತನಿಂದ ಅದೊಂದು ಸತ್ತು ಹೋದ. ಈ ಬ್ರಹ್ಮಪುರಾಣ ಅದರಲ್ಲಿ ಬಹಳ ಸುಂದರವಾಗಿ ಭಗವಂತನ ಸನ್ನಿಧಾನಕ್ಕೆ ಪಾತ್ರನಾದ ಅವನು ಸಂಹಾರವನ್ನು ಮಾಡಿದ ಅಂತ ಹೇಳ್ತಾ ಇದ್ದ. ಇದಿಷ್ಟು ಕಥೆಯನ್ನು ತೆಗೆದುಕೊಂಡು ಆಚಾರ್ಯರು ಇವನೇನು ಸತ್ತಿದ್ದ, ಈ ದುಂದು ಇವನೇ ಮುಂದೆ ಶೃಗಾಲ ವಾಸುದೇವನಾಗಿ ಹುಟ್ಟಿದ ಅಂತ ಕಥೆಯನ್ನು ಅಲ್ಲಿಗೆ ಹಚ್ಚುತ್ತಾನೆ, ವ್ಯವಸ್ಥೆಯನ್ನು ಮಾಡುತ್ತಾನೆ. ಇದು ನಿನ್ನೆ ಬ್ರಹ್ಮಪುರಾಣದ ಪ್ರಸಂಗದಲ್ಲಿ ಹೇಳಬೇಕಾದಾಗ ವ್ಯವಸ್ಥೆಯನ್ನು ಮಾಡಿತ್ತು. ಇದಾದ ಮೇಲೆ ಸಾಮಾನ್ಯವಾಗಿ ಹರಿಶ್ಚಂದ್ರನ ಕಥೆಯನ್ನು ಕೇಳಿರ್ತೇವೆ. ಹರಿಶ್ಚಂದ್ರ ತುಂಬ ಪ್ರಸಿದ್ಧ ಆಗಿಬಿಟ್ಟ. ಯಾತಕ್ಕಾಗಿ ಪ್ರಸಿದ್ಧ ಆದ ಅಂತ ಕೇಳಿದರೆ, ಸತ್ಯ ಹೇಳುವುದಕ್ಕೆ ಹರಿಶ್ಚಂದ್ರ ಪ್ರಸಿದ್ಧನಾದ. ಆದರೆ ಬಹಳ ಜನರಿಗೆ ನಮಗೇನು ಗೊತ್ತಿಲ್ಲ ಅಂದರೆ, ಹರಿಶ್ಚಂದ್ರ ಎಷ್ಟು ಸುಳ್ಳು ಹೇಳಿದ್ದ ಅಂತ ಗೊತ್ತಿಲ್ಲ ನಮಗೆಲ್ಲ. ನಾವೆಲ್ಲ ಹರಿಶ್ಚಂದ್ರನನ್ನು ಸತ್ಯ ಹರಿಶ್ಚಂದ್ರ ಅಂತ ಕರಿತೇವೆ. ಅಕಸ್ಮಾತ್ತಾಗಿ ಯಾರಾದರೂ ಬಹಳ ಸತ್ಯವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರೆ ನಾವು ಅವರಿಗೇನು ಹೇಳ್ತೇವೆ ಅಂದರೆ, ನೀನೇನು ಸತ್ಯ ಹರಿಶ್ಚಂದ್ರನ ಅಂತ ಕೇಳ್ತೇವೆ, ಅಥವಾ ಅವನ ವಂಶದವನ ಅಂತ ಕೇಳ್ತೇವೆ, ಅವನ ಮೊಮ್ಮಗನ ಅಂತ ಕೇಳ್ತೇವೆ. ಹೀಗೆ ನಮ್ಮ ವ್ಯವಸ್ಥೆ ಇದೆ. ಆದರೆ ಹರಿಶ್ಚಂದ್ರ ಮೊದಲು ಎಷ್ಟು ಸುಳ್ಳನ್ನು ಆಡಿದ್ದ ಬೇರೆ ಪುರಾಣಗಳಲ್ಲಿ ಇದೆ, ಇಲ್ಲಿ ಇಲ್ಲ. ನಾನು ಇಲ್ಲಿ ಹೇಳೋದಿಲ್ಲ ಆ ಕಥೆಯನ್ನು, ಸುಮ್ಮನೆ ಜ್ಞಾಪಕ ಮಾಡ್ತಾ ಇದ್ದೇನೆ, ನೆನಪು ಮಾಡಿಕೊಡ್ತಾ ಇದ್ದೇನೆ. ಅಂತಹ ಹರಿಶ್ಚಂದ್ರನ ತಂದೆ, ಆ ಹರಿಶ್ಚಂದ್ರನ ತಂದೆಗೆ ಒಂದು ವ್ಯವಸ್ಥೆ ಇತ್ತು, ತುಂಬ ವಿಚಿತ್ರವಾದ. ಅವನ ಹೆಸರೇನು? ತ್ರಿಶಂಕು ಅಂತ ಅವನ ಅಪ್ಪನ ಹೆಸರು. ಇದು ಬಹಳ ಚೆನ್ನಾಗಿ ಪ್ರಸಿದ್ಧಿ ಇದೆ. ತ್ರಿಶಂಕು ಸ್ವರ್ಗ ಅಂತ ಒಂದಿದೆ. ನಮಗೆ ಪೇಪರ್ಗಳಲ್ಲಿ ಬರೆದಿರ್ತಾರೆ, ಗೌರ್ಮೆಂಟು ಪೂರ್ಣ ಬಿದ್ದಿರೋದಿಲ್ಲ, ಹೊಸ ಗೌರ್ಮೆಂಟ್ ಆಗಿರೋದಿಲ್ಲ, ಆವಾಗ ಪೇಪರಲ್ಲಿ ಹಾಕಿರ್ತಾರೆ ತ್ರಿಶಂಕು ಸ್ಥಿತಿಯಲ್ಲಿ ಇದೆ ಅಂತ ಹಾಕಿರ್ತಾರೆ ಪೇಪರಲ್ಲಿ. ನಮ್ಮ ಕರ್ನಾಟಕದಲ್ಲಿ ಪೇಪರ್ಗಳಲ್ಲಂತೂ ಹೀಗೆ ತ್ರಿಶಂಕು ಸ್ಥಿತಿಯಲ್ಲಿ ಇದೆ ಅಂತ ಬರೆದಿರ್ತಾರೆ. ಆ ತ್ರಿಶಂಕು ಸ್ಥಿತಿ ಅಂದ್ರೇನು ಅಂದರೆ, ಪೂರ್ಣ ಆಚೆಯೂ ಇಲ್ಲ, ಪೂರ್ಣ ಈ ಬದಿಯಲ್ಲೂ ಇಲ್ಲ, ಆ ಮಧ್ಯದಲ್ಲಿ ಇರೋದನ್ನು ತ್ರಿಶಂಕು ಸ್ಥಿತಿ ಅಂತ ಕರೀತಾರೆ. ಹಾಗೆ ಈ ತ್ರಿಶಂಕು ಅಂತ ಕರೀತಾ ಇದ್ದಾರೆ. ಯಾರಿವರು? ಇವರಿಗೆ ಯಾಕೆ ತ್ರಿಶಂಕು? ನಿಜವಾದ ಹೆಸರೇನು? ಅವನಿಗೆ ತ್ರಿಶಂಕು ಅಂತ ಬಂತು ಯಾಕೆ ಅಂತ ಬ್ರಹ್ಮಪುರಾಣ ಹೇಳ್ತದೆ. ತುಂಬ ಇಂಟ್ರೆಸ್ಟಿಂಗ್ ಆದ, ಬ್ಯೂಟಿಫುಲ್ ಆದ ಸ್ಟೋರಿ ನೋಡ್ರಿ. ಒಳ್ಳೆ ರಾಜ, ಅಯೋಧ್ಯಾಪುರಕ್ಕೆ ರಾಜನಾದವರು. ಇವನ ಹೆಸರು ಸತ್ಯವ್ರತ ಅಂತ ಹೆಸರಂತ. ಸತ್ಯವ್ರತ. ಹರಿಶ್ಚಂದ್ರನ ಅಪ್ಪನ ಹೆಸರು ಸತ್ಯವ್ರತ ಅಂತ. ಎಷ್ಟು ಜನ ಕೇಳಿದ್ದೇವೆ ಗೊತ್ತಿಲ್ಲ. ಸತ್ಯವ್ರತ ಅಂತ ಹರಿಶ್ಚಂದ್ರನ ತಂದೆಯ ಹೆಸರು. ಆತನಿಗೆ ಆಮೇಲೆ ಬಂದದ್ದು ತ್ರಿಶಂಕು ಅಂತ ಹೆಸರು ಬರ್ತಾ ಇದೆ. ಯಾಕೆ ಅಂತ ಈ ಪುರಾಣ ಹೇಳ್ತಾ ಇದೆ. ಬಹಳ ಚೆನ್ನಾಗಿ ಬ್ರಹ್ಮಪುರಾಣ ನಮಗೆ ತಿಳಿಸಿಕೊಡ್ತಾ ಇದೆ. ಪಾಣಿಗ್ರಹಣ ಮಂತ್ರಾಣಾಂ ವಿಘ್ನಂ ಚಕ್ರೇ ಸುದುರ್ಮತಿ ಏನ ಭಾರ್ಯ ಕೃತೋತ್ವಾಹ ಹೃತಾ ಚೈವ ಪರಸ್ಯ ಬಾಲ್ಯಾತ್ ಕಾಮಾಚ್ಚ ಮೋಹಚ್ಚ ಸಾಹಸಾತ್ ಚಪಲೇನ ಚ ಜಹಾರ ಕನ್ಯಾಂ ಕಾಮಾರ್ಥಃ ಕಸ್ಯಚಿತ್ ಪುರವಾಸಿನಃ. ತ್ರಿಶಂಕು ಅಂದರೆ ಬಹಳ ಚೆನ್ನಾಗಿದೆ. ತ್ರಿಶಂಕು ಅನ್ನೋ ಶಬ್ದಕ್ಕೆ ಮೊದಲನೇ ಅರ್ಥ ಏನು? ಅದರ ಅರ್ಥ ಅಂದರೆ 3 ಪಾಪಗಳು ಅವನಿಂದ ಆದದ್ದು, ಅದಕ್ಕಾಗಿ ಅವನನ್ನು ತ್ರಿಶಂಕು ಅಂತ ಕರೀತಾ ಇದ್ದಾರೆ. ಶಂಕು ಅಂದರೆ ಪಾಪ. ವಾಸ್ತವಿಕವಾಗಿ ಶಂಕು ಅಂದರೆ ಗೂಟ ಅಥವಾ ಮೊಳೆ ಅಂತ ಅರ್ಥ ಇದೆ. ಆದರೆ ಇಲ್ಲಿ ಹೇಳುವಾಗ ಅವನಿಂದ 3 ಪಾಪಗಳಾಯಿತು. ಆ 3 ಪಾಪಗಳಾದದ್ದರಿಂದ ಅವನನ್ನು ತ್ರಿಶಂಕು ಅಂತ ಕರೆದಿದ್ದು. ಏನಾಯಿತು? ಅವತ್ತಿನ ಕಾಲದಲ್ಲಿ ಈತ ರಾಜಕುಮಾರ,
ಇವತ್ತಿನ ಕಾಲದಲ್ಲಿ ಶ್ರೀಮಂತರು ಮಕ್ಕಳು ಹೇಗಿರ್ತಾರೋ ಅವತ್ತಿನ ಕಾಲದಲ್ಲಿ ರಾಜಕುಮಾರ ಹಾಗೇ ಇದ್ದ, ಏನು ವ್ಯತ್ಯಾಸ ಇರಲಿಲ್ಲ. ನಮ್ಮಲ್ಲಿ ಇದು ಬಹಳ ಚೆನ್ನಾಗಿರುತ್ತೆ. ಅವತ್ತಿನ ರಾಜಕುಮಾರರನ್ನ ಇವತ್ತಿನ MLA MPs ಮಕ್ಕಳನ್ನು ನೋಡಿಬಿಟ್ರೆ ಏನು ಹೋಲಿಕೆ ವ್ಯತ್ಯಾಸವೇ ಇರೋದಿಲ್ಲ, ಹಾಗೇ ಇರ್ತದೆ. ಅವನೇನು ಮಾಡಿದ ಅಂದರೆ ಯಾರದ್ದೋ ಮದುವೆ ಮನೆಯಲ್ಲಿ ನುಗ್ಗಿಬಿಟ್ಟ. ಪಾಣಿಗ್ರಹಣ ವೇಲಾಯ, ವಿವಾಹ ಆಗ್ತಾ ಇದೆ, ಮಂತ್ರ ಹೇಳ್ತಾ ಇದ್ದಾರೆ. ಆ ಮಂತ್ರ ಕನ್ಯೆಯನ್ನು ಇನ್ನೊಬ್ಬನು ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿಲ್ಲ, ಸ್ವೀಕಾರ ಮಾಡಬೇಕು. ಆ ಸ್ವೀಕಾರ ಮಾಡುವಾಗ ಆತನನ್ನು, ಆ ಹುಡುಗಿಯನ್ನು ಇವನು ಎತ್ತಿ ಹಾಕಿಕೊಂಡು ಬಂದ್ಬಿಡ್ತಾನೆ, ಕಿಡ್ನ್ಯಾಪ್ ಮಾಡಿಕೊಂಡು ಬಂದ್ಬಿಡ್ತಾನೆ. ನನಗೆ ಬೇಕು, ಅವಳು ಚೆನ್ನಾಗಿದ್ದಾಳೆ, ನಾನು ಅವಳನ್ನು ಮದುವೆ ಮಾಡಿಕೊಳ್ಳುತ್ತೇನೆ, ನಿಮಗೆ ಬಿಡೋದಿಲ್ಲ ಅಂತ ಹೇಳಿ ಇನ್ನೊಂದು ಊರಿನಲ್ಲಿ ನಡೆಯುವ ಮದುವೆ ಮನೆಯಲ್ಲಿ ನುಗ್ಗಿ ಆ ಕನ್ಯೆಯನ್ನು ಹೊತ್ತುಕೊಂಡು ಬಂದ್ಬಿಡ್ತಾನೆ. ಪ್ರಜೆಗಳೆಲ್ಲ ಬಂದು ರಾಜನ ಮುಂದೆ ಕಂಪ್ಲೇಂಟ್ ಮಾಡ್ತಾರೆ, ನಿಮ್ಮ ಮಗ ಹೀಗೆ ಮಾಡಿದ್ದಾನೆ ಅಂತ. ಅವನು ಹೇಳ್ತಾನೆ, ಅಪ್ಪ ಕನ್ಯೆಯನ್ನು ತಿರುಗಿಸಿ ಕೊಟ್ಟುಬಿಡು ಅಂತ. ಅವನು ಹೇಳ್ತಾನೆ, ನನಗೆ ಈ ಕನ್ಯೆ ಬೇಕು ಅಂದರೆ ಬೇಕೇ ಬೇಕು, ನಾನು ಇದನ್ನು ಏನು ತಿರುಗಿ ಕೊಡೋದಿಲ್ಲ, ಅದೇನು ಮಾಡ್ತೀಯ ಮಾಡಿಕೊ ಅಂತ ಹೇಳ್ಬಿಡ್ತಾನೆ. ಅಪ್ಪ ವಸಿಷ್ಠರನ್ನು ಕರೆಸಿ ಕೇಳ್ತಾನೆ, ಹೀಗಾಗಿದೆಯಲ್ಲ, ನನ್ನ ಮಗ ಇಂಥ ತಪ್ಪು ಮಾಡಿದ್ದಾನಲ್ಲ, ನಾನು ಏನು ಮಾಡಲಿ? ನೋಡ್ರಿ, ಈ ಸೂಕ್ಷ್ಮವನ್ನು ಗಮನಿಸಿಕೊಳ್ಳ್ರಿ. ರಾಜ ಒಬ್ಬ ತಾನು ಯಾವುದನ್ನು ನಿರ್ಣಯ ತೆಗೆದುಕೊಳ್ಳಬೇಕಾದರೂ ಋಷಿಗಳನ್ನು ಕನ್ಸಲ್ಟ್ ಮಾಡ್ತಾ ಇದ್ರು. ಅವತ್ತಿನ ಕಾಲದಲ್ಲಿ ಬ್ರಾಹ್ಮಣರನ್ನು ಕನ್ಸಲ್ಟ್ ಮಾಡ್ತಾ ಇದ್ರು. ನಾವು ಹೀಗೆ ಈಗ ಒಂದು ಪ್ರಸಂಗ ಇದೆ, ಸಂದಿಗ್ಧದಲ್ಲಿ ಸಿಕ್ಕಾಕೊಂಡಿದ್ದೇವೆ, ಇದರ ಪರಿಹಾರ ಹೇಗೆ ಅಂತ ಕೇಳ್ತಿದ್ರಂತೆ. ಅದು ಕೇಳುವಾಗ ವಸಿಷ್ಠರು ಹೇಳ್ತಾರೆ, ಆತನನ್ನು ಮನೆಯಿಂದ ಹೊರಗೆ ಹಾಕು. ಇಷ್ಟೇ, ಡೈರೆಕ್ಟ್ ಒಂದೇ ವಿಷಯ. ಧರ್ಮಶಾಸ್ತ್ರವನ್ನು ಇಷ್ಟು ಕಠೋರವಾಗಿ ಆಚರಣೆಗೆ ತರ್ತಿದ್ರು ಅವತ್ತಿನ ಕಾಲದಲ್ಲಿ ಅಂದರೆ ಸಂಕೋಚವೇ ಇಲ್ಲ. ರಾಜಕುಮಾರ, ಈ ರಾಜ ಹೋದ ಮೇಲೆ ಅವನೇ ಮತ್ತೆ ರಾಜನಾಗವನು, ನೆಕ್ಸ್ಟ್ ನಮಗೇನಾದರೂ ಪ್ರಾಬ್ಲಮ್ ಮಾಡಿದರೆ ಇದು ಯಾವುದು ವಿಚಾರ ಇಲ್ಲ. ನೋಡಿ, ನಾವೆಲ್ಲ ಈಗ ಲೆಕ್ಕ ಹಾಕೊಳ್ತಿರ್ತೀವಿ, ಮುಂದೆ MLA ಸೀಟಿಗೆ ನಿಂತ್ಕೊಳ್ಳೋನು ಯಾವನು? ನಮ್ಮ ಬೀದಿಯ ರೌಡಿ ಇರ್ತಾನಲ್ಲ, ಅವನೇ ನೆಕ್ಸ್ಟ್ MLA ಆಗ್ತಾ ಇರ್ತಾನೆ. ಹಾಗಾದ್ರೆ ನಾವು ನಮ್ಮ ಬೀದಿ ರೌಡಿ ಜೊತೆಗೆ ನಾವು ಹೀಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡ್ತೀವಿ. ಅವನೇನೇ ಜೋರಾಗಿ ಕೂಗಲಿ, ಗದ್ದಲ ಹಾಕಲಿ, ಲೈಟ್ ಹೊಡಿಲಿ, ಏನು ಮಾಡಿದ್ರು ಏನನ್ನೋದಿಲ್ಲ. ಯಾಕೆಂದರೆ ನೆಕ್ಸ್ಟ್ MLA ಅವನಾಗ್ತಾನೆ. ಮತ್ತೆ ಏನಾದರೂ ನಾವೀಗ ಅವನಿಗೆ ಗಲಾಟೆ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ MLA ಆದಾಗ ನಮ್ಮನ್ನು ಜೈಲಲ್ಲಿ ಕೂಡಿಸ್ತಾನೆ ಅಂತ ವ್ಯವಸ್ಥೆ. ಅದರಿಂದ ನಾವೇನು ಮಾಡ್ತೀವಿ ಅಂದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡ್ತೀವಿ ಅವ್ರ ಜೊತೆಗೆ. ಆದರೆ ಅವತ್ತಿನ ಕಾಲದಲ್ಲಿ ಬ್ರಾಹ್ಮಣರು ಯಾವ ಅಡ್ಜಸ್ಟ್ಮೆಂಟಿಗೂ ಹೋಗ್ತಿರ್ಲಿಲ್ಲ. ಅವ್ರ ವ್ಯವಸ್ಥೆ ಏನು ಅಂದರೆ ಅವನನ್ನು ಮನೆಯಿಂದ ಆಚೆ ಹಾಕು. ಸಂದೇಹನೇ ಮಾಡಲಿಲ್ಲ ಸತ್ಯವ್ರತ ಅವರಪ್ಪ. ಒಂದೇ ಕ್ಷಣದಲ್ಲಿ ಗೇಟ್ ಪಾಸ್ ಕೊಟ್ಟುಬಿಟ್ಟ, ಗೆಟ್ ಔಟ್ ಅಂತ ಹೋಗೇ ಬಿಟ್ಟ, ಮುಗಿದೋಯ್ತು. ಒಂದು ತಪ್ಪಾಯಿತವನಿಂದ. ಏನು ತಪ್ಪು ಅಂದರೆ ಇನ್ನೊಬ್ಬರ ಮನೆಯಲ್ಲಿ ಮದುವೆ ನಡೀತಾ ಇರುವಾಗ ಆ ಹೆಣ್ಣನ್ನು ಹೊತ್ತುಕೊಂಡು ಬಂದದ್ದು ಫಸ್ಟ್ ಒಂದು ಶಂಕು. ಎರಡನೇದು ಏನು ಅಂದರೆ ಯಾವಾಗ ರಾಜ್ಯದಲ್ಲಿ ಇಂತಹ ತೊಂದರೆಯಾಯಿತೋ ಆವಾಗ ದುರ್ಭಿಕ್ಷೆ ಪ್ರಾರಂಭ ಆಯಿತು, ಕ್ಷಾಮ ಪ್ರಾರಂಭ ಆಯಿತು. ಇಷ್ಟು ಬೇಗನೆ ಎಫೆಕ್ಟ್ ಕೊಡ್ತದೆ ಇದು ಅಂದರೆ ನೋಡ್ರಿ, ಆ ಕಾಲದ ಮಾನಗಳನ್ನು ನೋಡಿಬಿಟ್ರೆ ಆಶ್ಚರ್ಯ ಆಗುತ್ತೆ. ರಾಜಕುಮಾರ ಮಾಡಿದ ತಪ್ಪಿಗೆ ರಾಜ್ಯದಲ್ಲಿ ದುರ್ಭಿಕ್ಷೆ ಪ್ರಾರಂಭ ಆಯಿತು. ರಾಮಚಂದ್ರನ ಕಾಲದಲ್ಲಿ ಒಬ್ಬ ಬ್ರಾಹ್ಮಣ ಬರ್ತಾನೆ, ಬಂದು ಎದೆ ಪಡ್ಕೊಂಡು ಕೇಳ್ತಾನೆ, ರಾಮಚಂದ್ರ ನಿನ್ನ ರಾಜ್ಯದಲ್ಲಿ ಏನೋ ಅನ್ಯಾಯ ಆಗ್ತಾ ಇದೆ. ರಾಮ ಅಂತಾನೆ, ಏನು ಎಲ್ಲರೂ ಸರಿಯಾಗಿದ್ದಾರೆ, ಏನು ಅನ್ಯಾಯ ಆಗ್ತಾ ಇದೆ? ನಿನ್ನ ರಾಜ್ಯದಲ್ಲಿ ಅನ್ಯಾಯ ಆಗದೇ ಇದ್ದರೆ ನನ್ನ ಮಗು ಯಾಕೆ ಸಾಯ್ತಿತ್ತು ಅಂತ ಕೇಳ್ತಾನೆ ಆ ಬ್ರಾಹ್ಮಣ ಬಂದು. ಚಿಕ್ಕ ವಯಸ್ಸಿನಲ್ಲಿ ನನ್ನ ಮಗು ಸಾಯುವುದಕ್ಕೆ ಕಾರಣವಿಲ್ಲ, ರೋಗ ಬಂದಿಲ್ಲ, ಏನೂ ಆಗಿಲ್ಲ, ನನ್ನ ಮಗು ಸತ್ತಿದೆ ಅಂದರೆ ನಿನ್ನ ರಾಜ್ಯದಲ್ಲಿ ಏನೋ ಅನ್ಯಾಯ ನಡೀತಾ ಇದೆ. ತಕ್ಷಣಕ್ಕೆ ರಾಮ ಹುಡುಕಿಕೊಂಡು ಬಂದು ಒಬ್ಬ ಅಯೋಗ್ಯ ತಪಸ್ಸನ್ನು ಮಾಡ್ತಾ ಕೂತಿದ್ದನ್ನು ಕಂಡು ಅವರನ್ನು ಸಂಹಾರ ಮಾಡಿದ ಮೇಲೆ ಸತ್ತು ಹೋದ ಮಗು ಬದುಕುತ್ತೆ ಅಂತ ವಾಲ್ಮೀಕಿಗಳು ರಾಮಾಯಣದಲ್ಲಿ ಹೇಳ್ತಾರೆ. ಅಂದರೆ ಎಷ್ಟು ತೀಕ್ಷ್ಣವಾಗಿ ಪರಿಣಾಮ ಕೊಡ್ತದೆ ನೆನಪಿಟ್ಕೊಳ್ಳಿ. ಅಯೋಗ್ಯರು ಮಾಡಿದ್ದು ರಾಜ್ಯದ ಮೇಲೆ ಪರಿಣಾಮ ಕೊಡ್ತದೆ, ಆಯಿತಾ? ಇದಕ್ಕೆ ಇವನನ್ನು ಹೊರಗೆ ಹಾಕಿದ, ದುರ್ಭಿಕ್ಷೆ ಬಂತು. ರಾಜನಿಗೆ ಏನು ಮಾಡಬೇಕು ತಿಳಿಯಲಿಲ್ಲ. ನೋಡ್ರಿ, ಈ ಸತ್ಯವ್ರತ ಇದ್ನಲ್ಲ, ಏಕಶಂಕು ಆಗಿದ್ದ, ಈಗ ಇನ್ನು ತ್ರಿಶಂಕು ಆಗಿರಲಿಲ್ಲ. ಅವನೇನು ವ್ಯವಸ್ಥೆ ಮಾಡಿಕೊಂಡ ಅಂದರೆ ನೆಕ್ಸ್ಟು ಈ ವಸಿಷ್ಠರನ್ನು ಬೀಟ್ ಮಾಡುವಂಥವ್ರು ಯಾರಾದರೂ ಇದ್ದಾರಾ ಅಂತ ಹುಡುಕಿದ. ನೋಡ್ರಿ, ಅವನ ತಲೆ ಫಸ್ಟ್ ವ್ಯವಸ್ಥೆ ಮಾಡಿ, ನಮ್ಮ ಅಪ್ಪನ ಸಮಸ್ಯೆ ಇಲ್ಲ, ನಮ್ಮ ಅಪ್ಪನ ಹೇಗೆ ಒಪ್ಪಿಸ್ಕೊಳ್ತೀನಿ. ಯಾಕೆ ಅಂದರೆ ಕೊನೆಗೆ ತಂದೆ ಅವನಿಗೆ ವಯಸ್ಸಾಯಿತು ಅಂದರೆ ಮಕ್ಕಳ ಮೇಲೆ ಡಿಪೆಂಡ್ ಆಗ್ತಾನೆ. ನೋಡ್ರಿ, ಇಷ್ಟು ನಮ್ಮ ಮಕ್ಕಳ ಬುದ್ಧಿ ಹೀಗಿರ್ತದೆ ಅಂದರೆ ನಮ್ಮಪ್ಪ ಎಲ್ಲೂ ಹೋಗಲ್ಲ. ವಯಸ್ಸಾತು ಅಂದರೆ ಮತ್ತೆ ನನ್ನ ಕಡೆಗೇ ಸಾಯ್ತಾನೆ, ನಂಗೆ ಗೊತ್ತು, ಅವನು ಎಲ್ಲೂ ಹೋಗಲ್ಲ, ಏನೂ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳಿ ಅಪ್ಪನನ್ನು ಪಕ್ಕಕ್ಕಿಟ್ಟು
ಈ ವಸಿಷ್ಠರನ್ನ ಇವರ ವಿರುದ್ಧವಾಗಿ ನಿಲ್ಲುವರು ಯಾರಾದರೂ ಇದ್ದಾರಾ ಅಂತ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ. ಸರಿಯಾಗಿ ವಿಶ್ವಾಮಿತ್ರರು ತಮ್ಮ ಹೆಂಡತಿ ಮಕ್ಕಳನ್ನ ಇದೇ ಊರಿನಲ್ಲಿ ಅಯೋಧ್ಯ ಪಟ್ಟಣದಲ್ಲಿ ಬಿಟ್ಟು ತಪಸ್ಸಿಗೆ ಹೋಗಿದ್ದು. ಅವನಂದ, ವಿಶ್ವಾಮಿತ್ರರನ್ನ ನಾನು ಒಲಿಸಿಕೊಂಡ್ರೆ ಆ ವಿಶ್ವಾಮಿತ್ರರು ವಸಿಷ್ಠರನ್ನ ಬಿಟ್ಟು ಮಾಡ್ತಾರೆ. ಇವರವರ ವ್ಯವಸ್ಥೆ ಆಯಿತು ಅಂದರೆ ನನ್ನ ಕಡೆಯಲ್ಲಿ ಒಬ್ಬರು ಯಾರಾದರೂ ಋಷಿಗಳಿರ್ತಾರೆ. ಈಗ ಇದೆಯಲ್ಲ, ಈಗ ವ್ಯವಸ್ಥೆ ಇರ್ತದಲ್ಲ, ಒಬ್ಬೊಬ್ಬರು ಸ್ವಾಮಿಗಳು ಒಬ್ಬೊಬ್ಬರ MLA MP ಗಳನ್ನು ತಮ್ಮ ಪಕ್ಕದಲ್ಲಿ ಇಟ್ಟುಕೊಂಡಂತೆ ಹಾಗೆ ಅವನು ವ್ಯವಸ್ಥೆ ಮಾಡಿ, ಎಲ್ಲ ಇವತ್ತು ಇದೆ ಅವತ್ತು ಇದೆ, ಎಲ್ಲ ಏನು ವ್ಯತ್ಯಾಸ ಇಲ್ಲ, ಹಾಗೆ ಒಂದು ಇಟ್ಟುಕೊಂಡಿರಬೇಕು ಅಂತ ಹೇಳಿ ವ್ಯವಸ್ಥೆ ಮಾಡಿ ಅದರಲ್ಲಿ ಒಂದು ಗದ್ದಲ ಆಯಿತು. ಈ ದುರ್ಭಿಕ್ಷೆಯ ಕಾಲದಲ್ಲಿ ಮಳೆ ಇಲ್ಲ, ಅನ್ನ ಇಲ್ಲ, ಏನೂ ಇಲ್ಲ. ವಿಶ್ವಾಮಿತ್ರರ ಹೆಂಡತಿ ಒಂದು ಮಗುವನ್ನ ಪಾಪ ಕೈ ಕಾಲಿಗೆ ಕುತ್ತಿಗೆಗೆ ಹಗ್ಗವನ್ನು ಕಟ್ಟಿ ಆ ಮಗುವನ್ನ ಮಾರಲಿಕ್ಕೆ ಬಂದ್ಲಂತ. ಮಾರಿಬಿಡ್ಬೇಕು, ಈ ಮಗುವನ್ನ ತೆಗೆದುಕೊಳ್ಳ್ರಿ, ಯಾರಾದರೂ ಕೊಂಡುಕೊಳ್ಳ್ರಿ, ನನಗೆ ಆಹಾರವನ್ನು ಕೊಡ್ರಿ ತಿನ್ಲಿಕ್ಕೆ ಅಂತ ಬಂದ್ಲಂತ. ಗಲೆ ಬದ್ವಾ ರಜ್ಜುಂ. ಆಗ ಬಂದಾಗ ಈತ ಬಂದು ಹೇಳಿದ್ದಂತ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ನಿಮ್ಮ ಮಗುವನ್ನು ಕರೆದುಕೊಂಡು ಹೋಗ್ರಿ, ನಾಳೆಯಿಂದ ಊಟದ ವ್ಯವಸ್ಥೆ ನಾನು ಮಾಡ್ತೇನೆ ಅಂತ ಹೇಳಿಬಿಟ್ಟಂತ. ಹೇಳಿದಾಗ ಅವಳು ಹೊರಟೋದ್ಲು. ಆ ಮಗು ಇತ್ತಲ್ಲ, ಅದೇ ಮುಂದೆ ಗಾಲವ ಋಷಿಯಾದರಂತೆ. ನೆನಪಿಟ್ಕೊಳ್ರಿ, ಗಲೆ ಬದ್ವ, ಕುತ್ತಿಗೆಯಲ್ಲಿ ಹಗ್ಗವನ್ನು ಕಟ್ಟಿಕೊಂಡು ಇದ್ದ ಕೂಸಿತ್ತಲ್ಲ, ಅದನ್ನು ಗಾಲವ ಎಂದು ಕರೆದರು ಅಂತ ಪುರಾಣ ಹೇಳ್ತಾ ಇದೆ. ಸರಿ, ಆತ ಹೊರಟೋದು. ಆಮೇಲಿಂದ ಅವರು ವ್ಯವಸ್ಥೆ ಮಾಡಿದ, ಎಲ್ಲೆಲ್ಲೋ ಧಾನ್ಯಗಳನ್ನು ತರೋದು, ಅವರ ಮನೆಯಲ್ಲಿ ಇಡೋದು, ಊಟದ ವ್ಯವಸ್ಥೆಯನ್ನೆಲ್ಲ ಮಾಡೋದು. ಒಮ್ಮೇನಾಯಿತು ಅಂದರೆ ಇವನಿಗೂ ಏನೂ ಸಿಗಲಿಲ್ಲ. ಸಿಗದೇ ಇದ್ದಾಗ ಒಂದು ತಲೆಯಲ್ಲಿ ಬಂತು, ಹೇಗಾದರೂ ಮಾಡಿ ಅವರಿಗೆ ಊಟದ ವ್ಯವಸ್ಥೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೇನೆ ಅಂತ ಹೇಳಿ ಒಂದು ಆಕಳನ್ನು ಸಿಕ್ತು, ಅದನ್ನು ಕತ್ತರಿಸಿ ಸಂಹಾರ ಮಾಡಿಬಿಟ್ಟ. ಅದರ ಮಾಂಸವನ್ನು ತಂದು ಇಟ್ಟುಬಿಟ್ಟ. ನೋಡ್ರಿ, ಆ ಆಕಳು ಯಾರದ್ದಿತ್ತು ಅಂದರೆ ವಸಿಷ್ಠರ ಆಕಳಿತ್ತಂತೆ. ಗುರೋರ್ ದೋಗ್ಧ್ರೀ ಹತ್ಯ, ಎರಡನೇ ಶಂಕು. ಗುರುಗಳ ಗೋಹತ್ಯೆಯನ್ನು ಮಾಡಿದಾಗ ಎರಡನೇ ಹತ್ಯೆ ಬಂತು. ಒಂದನೇ ಶಂಕು, ಎರಡನೇ ಶಂಕು. ಮೂರನೇದ್ದೇನಾಯಿತು ಅಂದರೆ ಅಪ್ರೋಕ್ಷಿತ ಉಪಯೋಗಾಚ್ಚ ತ್ರಿವಿಧಸ್ತ್ರೇ ವ್ಯತಿಕ್ರಮ ಪಿತುಶ್ಚ ಅಪರಿತೋಷೇಣ. ಮೂರನೇ ಪಾಪ ಯಾವುದು ಅಂದರೆ ತಂದೆ ಸತ್ತನೇ ವಿನಃ ಮಗನ ಬಳಿ ಬರಲಿಲ್ಲ. ಕೊರಗಿ ಸತ್ತಂತೆ ತಂದೆ. ನನ್ನ ಮಗ ಮಾಡಿದ ತಪ್ಪಿಗೆ ರಾಜ್ಯದಲ್ಲಿ ಹೀಗೆ ಅನಾಚಾರವಾಗಿದೆ, ತೊಂದರೆಯಾಗಿದೆ, ಆದ್ದರಿಂದ ನನ್ನ ಮಗ ಬಹಳ ಕೆಟ್ಟವನಿದ್ದಾನೆ ಅಂತ ಅವನ ಬಗ್ಗೆ ಚಿಂತೆ ಮಾಡ್ತಾ ಸತ್ತ. ಅವನ ಮರಣಕ್ಕೆ ಇವನು ಕಾರಣನಾದ. ಇದು ಮೂರನೇ ಪಾಪ. ಈ ಮೂರು ಪಾಪಗಳು ಅವನ ತಲೆಗೆ ಸುತ್ತಿಕೊಂಡದ್ದರಿಂದ ಅವನನ್ನು ತ್ರಿಶಂಕು ಅಂತ ಕರೆದ್ರಂತೆ. ಇಷ್ಟು ಅವನ ಹೆಸರು ಕೇಳಿರ್ತೇವೆ. ಯಾಕೆ ಅವನಿಗೆ ಮೂರು ಪಾಪಗಳು, ಅವನು ತ್ರಿಶಂಕು ಅಂತ ಯಾಕೆ ಬಂತು ಅಂತ ಗೊತ್ತಿರೋದಿಲ್ಲ, ಅದಕ್ಕಾಗಿ ತ್ರಿಶಂಕು ಅಂತ ಬಂತು. ಇಷ್ಟೇ. ಈ ಕಥೆ ಆದಮೇಲೆ ಮುಂದಿನ ನಮಗೆ ಸಮಸ್ಯೆ ಇಲ್ಲ, ನಮಗೆ ಬೇಕಾಗೂ ಇಲ್ಲ. ಯಾಕೆ ಅಂದರೆ ಮುಂದೆ ಹರಿಶ್ಚಂದ್ರ ಬರ್ತಾನೆ, ಅವನು ಮತ್ತೆ ವಿಶ್ವಾಮಿತ್ರರು ಬರ್ತಾನೆ. ಅಷ್ಟರಲ್ಲಿ ಮೊದಲು ವಿಶ್ವಾಮಿತ್ರರು ಬರ್ತಾರೆ. ವಿಶ್ವಾಮಿತ್ರರು ಬಂದಾಗ ತನ್ನ ಮನೆ ಉಳಿದದ್ದನ್ನು ನೋಡಿ ಸಂತೋಷಪಟ್ಟು, ಇಷ್ಟು ದುರ್ಭಿಕ್ಷೆಯ ಕಾಲದಲ್ಲೂ ನನ್ನ ಮನೆ ಉಳಿಲಿಕ್ಕೆ ಏನೋ ಕಾರಣ ಅಂತ ಆಲೋಚನೆ ಮಾಡಿದಾಗ ಅವನು ಸತ್ಯವ್ರತ ಹೊರಗೆ ಬರ್ತಾನೆ. ಅವನು ಹೇಳ್ತಾನೆ, ನನ್ನ ಪಾಪಗಳು ಹೀಗಿದೆ ಅಂತ ಹೇಳಿದಾಗ, ನನ್ನ ತಪಸ್ಸಿನ ಪ್ರಭಾವದಿಂದ ನಿನ್ನ ಎಲ್ಲ ಪಾಪಗಳನ್ನು ನಾನು ಪರಿಹಾರ ಮಾಡ್ತೇನೆ ಅಂತ ಹೇಳಿ ಪಾಪ ಪರಿಹಾರವನ್ನು ಮಾಡಿ ಪುನಃ ಅವರನ್ನೇ ಅಯೋಧ್ಯ ಪಟ್ಟಣದ ರಾಜನನ್ನಾಗಿ ಮಾಡ್ತಾರೆ. ಅವನ ಮಗನಾಗಿ ಹರಿಶ್ಚಂದ್ರ ಹುಡ್ತಾನೆ ಅಂತ ಹೀಗೆ ಮುಂದೆ ಇತಿಹಾಸ ಬೆಳೆದುಕೊಂಡು ಬರ್ತು. ಅದೆಲ್ಲ ಮುಂದಿನ ಪರಂಪರೆ ನಮಗೆ ಬೇಕಾಗಿಲ್ಲ. ಬೇಕಾದದ್ದೆಷ್ಟು ಅಂದರೆ ತ್ರಿಶಂಕು ಎಂಬ ಹೆಸರು ಅವನಿಗೆ ಯಾಕೆ ಬಂತು ಅನ್ನುವಂತಹ ಕಾರಣವನ್ನು ಹೇಳಲಿಕ್ಕೆ ಇದನ್ನು ತಿಳಿಸಿಕೊಟ್ಟಿದ್ದಾರೆ. ಇದಾದ ಮೇಲೆ ಒಂದು ತುಂಬ ಪ್ರಸಿದ್ಧವಾದ ಕಥೆ, ಪ್ರಾಯಶಃ ಇದನ್ನು ಕೇಳಿರ್ತೇವೆ, ಆದರೂ ಮತ್ತೊಂದು ಬಾರಿ ನೆನಪು ಮಾಡಿಕೊಡ್ತೇನೆ. ಏನು ಅಂದರೆ, ರಜಿ ಅಂತ ಒಬ್ಬ ಮಹಾರಾಜ, ರಜಿ ಮಹಾರಾಜ ಅಂತ ಆತನ ಹೆಸರು. ನಹುಷನ ಮಗ ವೃದ್ಧ ಶರ್ಮ, ಅವನಿಗೆ ರಂಭ, ರಜಿ, ಅನೀನ ಅಂತನ್ನುವಂತಹ ಮಕ್ಕಳು ಬೇಕಾದಷ್ಟು ಜನ ಹುಟ್ಟಿದ್ರು ಅಂತ ಹೇಳ್ತಾ ರಜಿ ಅಂತ ಹೆಸರನ್ನು ಹೇಳುತ್ತಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಈ ಕಥೆಯನ್ನು, ಇದರ ಉದ್ದೇಶವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮಲ್ಲಿ ಇವತ್ತು ಮಾರ್ಕೆಟಿಗೆ ಬೇಕಾದಷ್ಟು ಪುಸ್ತಕಗಳು ಬರ್ತಾ ಇದೆ, ನೆನಪಿಟ್ಕೊಳ್ಳಿ. ಎಂತಿಂಥ ಗ್ರಂಥಗಳು ಬರ್ತಾ ಇದೆ ಅಂದರೆ ನಮಗೆ ಆ
ಗ್ರಂಥಗಳನ್ನು ಟೆಕ್ಸ್ಟ್ಗಳನ್ನು ಓದ್ತಾ ಇದ್ದರೆ ನಮ್ಮ ಪುರಾಣಗಳು ರುಚಿಸುವುದಿಲ್ಲ, ನಮ್ಮ ವೇದಗಳು ಸೇರುವುದಿಲ್ಲ. ನಮಗೆ ಹೊರಗಡೆಗೆ ಇರುವಂತಹ ಈ ಗ್ರಂಥಗಳನ್ನು ಓದ್ತಾ ಇದ್ದರೆ ನಮ್ಮದೆಲ್ಲ ಬೋಗಸ್ ಅಂತ ಅನಿಸ್ತದೆ. ಇದೇ ಒಂದು ಹಂತ ಹಿಂದಕ್ಕೂ ನಿರ್ಮಾಣ ಆಗಿತ್ತಂತೆ. ಹಾಗಾಗಿ ಇತರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಮೋಸ ಹೋಗಿ ಸತ್ತವರು ಹೇಗಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಳ್ರಿ ಅಂತ ಈ ಕಥೆಯನ್ನು ಹೇಳ್ತಾ ಇದೆ ನಮಗೆ. ನೋಡ್ರಿ, ಮುಂದೆ ನಡೆಯುವುದನ್ನು ಎಷ್ಟು ಚೆನ್ನಾಗಿ ಪುರಾಣದಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಬರುತ್ತೆ ಪುಸ್ತಕದಲ್ಲಿ. ನಮ್ಮ ಕರ್ನಾಟಕದಲ್ಲಿ ಒಂದು ಪುಸ್ತಕ ಇದೆ ಪಾಪ, ಏನು ಅಂದರೆ ದೇವರು ಇದ್ದಾನೆ ಅಂತ ಒಂದು ಪುಸ್ತಕ ಇದೆ. ಅದರ ಹೆಸರು ಏನು ಅಂದರೆ ದೇವರು ಇದ್ದಾನೆ ಅಂತ. ಒಳಗೆ ಏನು ಬರೆದಿದ್ದಾನೆ ಅಂದರೆ ದೇವರು ಇಲ್ಲ ಅಂತ ಬರೆದಿದ್ದಾನೆ. ಪುಸ್ತಕ ಹೇಗಿದೆ ಅಂದರೆ ದೇವರಿದ್ದಾರೆ ಅಂತ ಪುಸ್ತಕ ಇಟ್ಕೊಂಡು ಒಳಗೆ ಬರೆದದ್ದೇನು ಅಂದರೆ ದೇವರು ಇಲ್ಲ, ಇದನ್ನೇ ಬರೆದಿದ್ದಾನಂತ. ತುಂಬ ವಿಚಿತ್ರವಾಗಿ ಆ ಪುಸ್ತಕಗಳು ಎಷ್ಟು ಕಾಪಿಗಳು ಸೋಲ್ಡ್ ಔಟ್ ಆಗಿವೆ ಅಂದರೆ ಆಶ್ಚರ್ಯ ಆಗುತ್ತೆ. 4 5 ಪ್ರಿಂಟ್ ಆಗಿದೆ, ರಿವರ್ಸ್ ಮತ್ತೆ ಮತ್ತೆ ಪ್ರಿಂಟ್ ಆಗಿದೆ. ಯಾಕೆ ಅಂದರೆ ಓದಲಿಕ್ಕೆ ಚೆನ್ನಾಗಿದೆ. ದೇವರಿಲ್ಲ ಅಂದ್ಬಿಟ್ರೆ ಎಷ್ಟು ಆನಂದ ಆಗುತ್ತೆ ರೀ. ಸುಮ್ಮನೆ ದೇವರಿದ್ದಾನೆ ಅಂದರೆ ಎಷ್ಟು ಗೋಳಾಡಬೇಕು ನಾವೆಲ್ಲ, ಎಷ್ಟು ಒದ್ದಾಡಬೇಕು, ಎಷ್ಟು ತ್ರಾಸಾಗುತ್ತೆ ನಮಗೆಲ್ಲ. ಕೂತ್ರೆ ನಿಂತರೆ ಈ ಪುರಾಣ ಬೇರೆ ನೀವು ಹೇಳುವಾಗ ದೇವರು ಬೇರೆ ಎಲ್ಲ ಕಡೆ ಇದ್ದಾನೆ ಅಂತ ಬೇರೆ ಹೇಳಿಬಿಟ್ಟಿರ್ತೀವಿ. ಸುಮ್ಮನೆ ಅವನೆಲ್ಲ ಗುಡಿಯೊಳಗೆ ಒಂದು ಕಡೆ ಇದ್ದ ಇಷ್ಟು ದಿವಸ, ಅಲ್ಲೆಲ್ಲ ಒಂದು ಕಡೆ ಗುಡಿಯಲ್ಲಿ ದೇವಸ್ಥಾನದಲ್ಲಿ ಇದ್ದ, ಯಾವಾಗ ವಾರಕ್ಕೊಮ್ಮೆ ಹೋಗಿ ಕೈ ಮುಗಿದು ಅವನಿಗಿಟ್ಟು ಪಂಚಾಮೃತ ಕೊಟ್ಟು ಬಂದ್ಬಿಡ್ತಿದ್ವಿ. ನೀವು ಅದು ಪುರಾಣ ಮುಗಿದ ಮೇಲೆ ನಿಮ್ಮ ಪುರಾಣದಲ್ಲಿ ಏನು ಶುರುವಾಯಿತು ಅಂದರೆ ದೇವರು ಸರ್ವತ್ರ ವ್ಯಾಪ್ತ, ಮುಗದೇ ಹೋಯ್ತು. ಈ ಕೂತ್ರೆ ಗಾಬರಿ, ಇಲ್ಲೇ ಎಲ್ಲ ಪಕ್ಕದಲ್ಲಿ ಇದ್ದಾನೋ ಏನೋ, ಅಥವಾ ನಡೆದ್ರೆ ಗಾಬರಿ, ಇಲ್ಲೆಲ್ಲಿ ಇದ್ದಾನೋ ಏನೋ. ನೀವೆಲ್ಲ ಈ ಪುರಾಣ ಹೇಳೋರು ಇವಿಷ್ಟು ಭಯಪಡಿಸಿ ಅದಕ್ಕೇನು ಅಂದರೆ ನಮಗೊಂದು ಎಂಜಾಯ್. ಪುರಾಣದ ದೇವರಿಲ್ಲ ಅಂತ ಒಂದು ಪುಸ್ತಕ ಬರೆದುಬಿಟ್ರೆ ಎಷ್ಟು ಕಾಪಿಗಳು ಸೋಲ್ಡ್ ಔಟ್ ಆಗುತ್ತೆ ಗೊತ್ತಾ. ಅದಾದಮೇಲೆ ಯಜ್ಞ ಅದು ಇಲ್ಲ, ಪೂಜೆ ಇದು ಇಲ್ಲ, ಇಂಥ ಪುಸ್ತಕಗಳು ಮಾರ್ಕೆಟಿನಲ್ಲಿ ತುಂಬ ಇದೆ ಇವತ್ತು. ನೀವು ಹೋಗಬೇಕಾದ್ರೆ ನಿಮಗೆ ಸಾಮಾನ್ಯವಾಗಿ ಪುಸ್ತಕದ ಓದುವ ಅಭ್ಯಾಸ ಇದ್ದೇ ಇದ್ದರೆ ಅಂಗಡಿಗೆ ಹೋಗೋದಿಲ್ಲ. ನನಗೆ ಹೆಚ್ಚು ಅಭ್ಯಾಸ ಪುಸ್ತಕಗಳನ್ನು ಓದಬೇಕು ಅಂತ ನಾನು ಅಂಗಡಿಗೆ ಹೋದರೆ ಫಸ್ಟ್ ಕಾಣೋ ಪುಸ್ತಕಗಳೇ ಇವು, ಫಸ್ಟ್ ರ್ಯಾಕ್ನಲ್ಲಿ ಇರುತ್ತೆ. ನಾನು ಹೋಗಿ ಯಾವುದಾದ್ರೂ ಪುಸ್ತಕ ಕೇಳಿದ್ರೆ ಅಯ್ಯೋ ಅದೆಲ್ಲ ಮೂಲೆಯಲ್ಲಿದೆ, ನೀವೇ ಹುಡುಕೋ ಹೋಗಿ ಎಂದು ಕಳಿಸ್ಬಿಡ್ತಾರೋ. ನೀವು ಯಾವುದಾದ್ರೂ ಇಂಥ ಪುಸ್ತಕ ಕೇಳಿದ್ರೆ ಒಂದೇ ಕ್ಷಣ ಕೌಂಟ್ರಲ್ಲೇ ತಂದು ಕೊಡ್ತಾನೋ, ಮತ್ತೆ ನೀವು ಹುಡುಕೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಅಷ್ಟು ಈ ಬಿಸಿ ಬಿಸಿ ಸಮೋಸ ಖರ್ಚಾಗತ್ತಲ್ಲ, ಹಾಗೆ ಖರ್ಚಾಗತ್ತೆ ಈ ಪುಸ್ತಕಗಳೆಲ್ಲ. ನೋಡ್ರಿ, ಇಂಥ ಪುಸ್ತಕವನ್ನು ಅವತ್ತಿಗೂ ಬರೆದವರಿದ್ದರು, ಇವತ್ತಿಗೂ ಬರೆದವರಿದ್ದಾರೆ. ಆ ಪುಸ್ತಕ ಬರೆಯುವ ಉದ್ದೇಶ ಏನಿತ್ತು ಅಂತ ಗೊತ್ತಿಲ್ಲ ಅನ್ನೋದಕ್ಕೆ ಈ ಕಥೆಯನ್ನು ಹೇಳ್ತಾ ಇದ್ದಾರೆ. ಹಿಂದೆ ಒಮ್ಮೆ ದೇವತೆಗಳಿಗೂ ದೈತ್ಯರಿಗೂ ತುಂಬ ಗಲಾಟೆ ಆಯಿತು. ಯಾವ ಪಕ್ಷಕ್ಕೂ ಗೆಲುವಾಗಲಿಲ್ಲ. ಅದು ಮ್ಯಾಚ್ ಟೈ ಆಗೋ ಪ್ರಸಂಗ ಬಂತು. ಆಗ ದೇವತೆಗಳ ದೈತ್ಯರಿಬ್ಬರು ಬ್ರಹ್ಮದೇವರ ಕಡೆಗೆ ಹೋಗಿ ಕೇಳಿಕೊಂಡ್ರಂತ, ಇಲ್ಲ ನಮ್ಮ ಪಕ್ಷ ಗೆಲ್ಲಬೇಕು ಅಂತ, ಇವರು ನಮ್ಮ ಪಕ್ಷ ಗೆಲ್ಲಬೇಕು ಅಂತ. ಅದಕ್ಕೆ ಬ್ರಹ್ಮದೇವರು ಒಂದು ಅಡ್ವೈಸ್ ಮಾಡಿದರು. ರಜಿ ಎಂಬ ಮಹಾರಾಜ ಇದ್ದಾನೆ, ಆತ ಯಾರ ಪಕ್ಷದಲ್ಲಿ ಬರ್ತಾನೋ ಅವರ ಪಕ್ಷಕ್ಕೆ ಜಯ ಆಗುತ್ತೆ ಅಂತ ಹೇಳಿಬಿಟ್ರು. ಸರಿ, ದೈತ್ಯರು ಹೋಗಿ ಕೇಳಿಕೊಂಡು ನಮ್ಮ ಪಕ್ಷಕ್ಕೆ ಬಾ ಅಂತ ಅವನು ಹೇಳಿದ. ಹೀಗೆ ಒಳ್ಳೆ ಚಾನ್ಸು, ನಮ್ಮ ಪಕ್ಷಕ್ಕೆ ಬಾ ಅಂದಾಗ ಒಳ್ಳೆ ಚಾನ್ಸ್. ಏನು ಅಂದರೆ, ನಾನು ನಿಮಗೆ ಯುದ್ಧವನ್ನು ಗೆಲ್ಲಿಸಿ ಕೊಟ್ಟರೆ ನಿಮಗೇನು ಬರುತ್ತೆ, ಏನು ನಮಗೆ ಸ್ವರ್ಗ ಸಿಗುತ್ತೆ, ನಾವು ಅಲ್ಲಿ ಎಂಜಾಯ್ ಮಾಡ್ತೇವೆ, ಹಾಗಾದರೆ ಸ್ವರ್ಗವನ್ನು ನನಗೆ ಕೊಡಬೇಕು ಅಂತ ಹೇಳಿದ. ಅವರಂದರು, ನಾವು ಗೆದ್ದು ನಿನಗೆ ಕೊಟ್ಟರೆ ನಾವೇನು ಕೊಡೋದಿಲ್ಲ, ಹಾಗಾದರೆ ಬರೋದಿಲ್ಲ ಅಂತ. ಸರಿ, ದೇವತೆಗಳು ಬಂದರು, ಇಂದ್ರನೂ ಬಂದ. ಕೇಳಿದ್ರು, ರಜಿ ಮಹಾರಾಜ ನಮ್ಮ ಪಕ್ಷಕ್ಕೆ ಬರಬೇಕು. ಅವರಿಗೂ ಸೇಮ್ ಹೇಳಿದ, ಇಲ್ಲ ಮತ್ತೆ ಗೆದ್ದ ಮೇಲೆ ಸ್ವರ್ಗವನ್ನು ನನಗೆ ಕೊಡಬೇಕು. ಇಂದ್ರದೇವರು ಒಂದು ಕ್ಷಣ ಆಲೋಚನೆ ಮಾಡಿ ಎಸ್ ಅಂದ್ಬಿಟ್ಟು, ಒಂದೇ ಸೆಕೆಂಡ್ ಎಸ್, ಮುಗದೇ ಹೋಯಿತು. ಆಯಿತು ಅಂದರು, ವ್ಯವಸ್ಥೆ ಆಯಿತು, ಹೋದರು, ಯುದ್ಧ ಗೆದ್ದರು. ನೋಡ್ರಿ, ಇದೆಲ್ಲ ಎಷ್ಟು ತಮಾಷೆ ಆಗಿದೆ ಅಂದರೆ ಕಥೆ ಕೇಳ್ತಾ ಇದ್ದರೆ ಗೆದ್ದುಬಿಟ್ರು. ಗೆದ್ದಾದ ಮೇಲೆ ಒಂದು ವ್ಯವಸ್ಥೆ ಆಯಿತು. ಯಥಾ ಪ್ರಕಾರ ಹೇಳಿದಂತೆ ರಜಿ ಮಹಾರಾಜರನ್ನು ಇಂದ್ರದೇವರೇ ಕರ್ಕೊಂಡು ಬಂದು ಸ್ವರ್ಗದ ಕುರ್ಚಿಯಲ್ಲಿ ಕೂಡಿಸಿದ್ರು. ಅರ್ಥ ಮಾಡಿಕೊಳ್ಳ್ರಿ ಎಷ್ಟು ಚೆನ್ನಾಗಿದೆ ಇಂದ್ರದೇವರು ಮಾಡಿದ ವ್ಯವಸ್ಥೆ ಅಂತ. ಕುರ್ಚಿ ಮೇಲೆ ಕೂಡಿಸಿದ್ರು. ಹೇಳಿದ್ರು ರಜಿ ಮಹಾರಾಜರಿಗೆ, ನೋಡಪ್ಪ ರಾಜ, ನಾನು ಹೇಳಿದಂತೆ ಸ್ವರ್ಗವನ್ನು ನಿನಗೆ ಕೊಟ್ಟಿದ್ದೇನೆ. ನೀನೇನು ಕೇಳಿದ್ದೀಯ? ಸ್ವರ್ಗ ನನ್ನದಾಗಬೇಕು ಅಂತ ಕೇಳಿದ್ದಿ, ಸ್ವರ್ಗ ನಿನ್ನದಾಯಿತು, ಕೊಟ್ಟಾಯಿತು. ಓ ಎಸ್, ಆಯ್ತಾಯಿತು. ಆಮೇಲೆ ಈ ಮೈಕ್ ತಗೊಂಡು ಒಂದು ಇದು ಇರ್ತದಲ್ಲ ನಮ್ಮಲ್ಲಿ, ಅದೇನಿರ್ತದೆ ಅಂದರೆ, ಮೊದಲು ಪ್ರಾರಂಭದಲ್ಲಾದರೆ ಸ್ವಾಗತ ಭಾಷಣ, ಅಂತ್ಯದಲ್ಲಾದರೆ ಅಭಿನಂದನಾ ಭಾಷಣ. ಎರಡೂ ಇಷ್ಟು ವಿಚಿತ್ರ ಇರ್ತದೆ ಅಂದರೆ, ಸ್ವಾಗತ ಭಾಷಣ ಮಾಡೋರಿಗೆ ಬಂದವರು ಯಾರು ಅಂತ ಗೊತ್ತಿರೋದಿಲ್ಲ, ಅವರು ಸ್ವಾಗತ ಭಾಷಣ ಮಾಡ್ತಿರ್ತಾರೆ.
ಈ ಅಭಿನಂದನ ಭಾಷಣ ಇರ್ತದಲ್ಲ, ಅವರು ಇವರು ಉಪನ್ಯಾಸಕ್ಕೆ ಬಂದಿರೋದಿಲ್ಲ, ಕೊನೆಯ ದಿವಸ ಅವರು ಅಭಿನಂದನ ಭಾಷಣವನ್ನು ಮಾಡ್ತಿರ್ತಾರೆ. ಹೀಗಿರ್ತದೆ ಪ್ರಸಂಗ. ಅದಕ್ಕೆ ಇಂದ್ರ ದೇವರು ತೆಕ್ಕೊಂಡ್ರು. ಇದು ಸ್ವಾಗತ ಭಾಷಣ ಅಲ್ಲ, ಅದರಿಂದ ಅಭಿನಂದನಾ ಭಾಷಣಕ್ಕೆ ತಗೊಂಡ್ರು. ಅಭಿನಂದನ ಭಾಷಣ ಹೇಳುವಾಗ ಒಂದು ವ್ಯವಸ್ಥೆ ಮಾಡಿಬಿಟ್ರು. ಏನಿಲ್ಲ, ರಜಿ ಮಹಾರಾಜ ನಮ್ಮೆಲ್ಲರಿಗೂ ಕೂಡ ರಕ್ಷಣೆಯನ್ನು ಕೊಟ್ಟವು. ಶಾಸ್ತ್ರ ಹೇಳ್ತದೆ, ಅನ್ನದಾತ, ಭಯತ್ರಾತ ಮತ್ತೆ ಜನಿತ್ರ ಪಂಚೈತೆ ಪಿತರ ಸ್ಮೃತಾಹ ಅಂತ ಹೇಳ್ತಾರೆ. 5 ಜನ ತಂದೆಯರಂತೆ. ಹುಟ್ಟಿಸಿದವ, ಅನ್ನ ಹಾಕಿದವ, ವಿದ್ಯೆಯನ್ನು ಹೇಳಿಕೊಟ್ಟವ, ಭಯದಿಂದ ರಕ್ಷಣೆ ಮಾಡಿದವನಿದ್ದಾನಲ್ಲ, ಇವರು ತಂದೆ ಸ್ಥಾನದಲ್ಲಿ ಇರ್ತಾರೆ. ಆದ್ದರಿಂದ ರಜಿ ನಮ್ಮನ್ನ ಭಯತ್ರಾತ, ದೈತ್ಯರ ಭಯದಿಂದ ರಕ್ಷಣೆ ಮಾಡಿದ್ದಾನಾದ್ರಿಂದ ನಮ್ಮ ತಂದೆ ಅಂತ ನಾವು ಒಪ್ಪಿಕೊಳ್ತೇವೆ ಅಂತ ಅನೌನ್ಸ್ ಮಾಡಿಬಿಟ್ಟ. ಆ ಚೇರ್ ಮೇಲೆ ಕೂತಿದ್ನಲ್ಲ ಪಾಪ ಚೇರ್ಮನ್ ರಜಿ, ಅವನಿಗೆ ಇಷ್ಟ ಆನಂದ ಆಗ್ಬಿಡ್ತು. ನಾನು ದೇವತೆಗಳ ಅಪ್ಪ, ನೋಡ್ರಿ ಎಷ್ಟು ಸಂತೋಷ ಆಗೋದಿಲ್ಲ ಹೇಳಿ ನೋಡಂತ. ನಾನು ದೇವತೆಗಳ ಅಪ್ಪ ಅಂತ ಸಂತೋಷ ಆಯ್ತು. ಇಮಿಡಿಯೇಟ್ ಮುಂದೆ ಅಭಿನಂದನ ಭಾಷಣ ಮುಗಿಸಿ ಇಂದ್ರದೇವರು ಬಂದರು. ನೀವು ನಮ್ಮ ತಂದೆ. ಇಂದ್ರದೇವರೇ ಏನು ಎಂಥ ಕೆಲಸ ಮಾಡಿಬಿಟ್ರೆ, ನಂಗೆ ತಂದೆ ಸ್ಥಾನದಲ್ಲಿ ಇಟ್ಬಿಟ್ರಲ್ಲ ಅಂತ ಹೇಳಿದ್ರಂತೆ. ನೀವು ನಿಮ್ಮನ್ನ ತಂದೆ ಅಂತ ಒಪ್ಪಿಕೊಂಡ್ರ ಅಂತ ಕೇಳಿದ್ರು. ನಿಮ್ಮ ಅಪ್ಪ ಆಗಲಿಕ್ಕೆ ನನಗೇನು ತೊಂದರೆ ಇಲ್ಲ, ಒಪ್ಪಿಕೊಂಡಿದ್ದೇನೆ ಅಂತ ಹೇಳಿದ್ರು. ಹಾಗಾದರೆ ಅಪ್ಪನ ಆಸ್ತಿ ಮಗನಿಗೆ ಬರಬೇಕಲ್ವೋ, ಹಾಗಾದರೆ ನಿಮ್ಮ ಚೇರ್ ನಮಗೆ ಕೊಟ್ಟು ಬಿಡ್ರಿ ಅಂತ ಹೇಳಿಬಿಟ್ಟ, ಮುಗಿಸ್ಬಿಟ್ಟ ಕೆಲಸ. ಆ ರಜಿ ಮಹಾರಾಜನಿಗೆ ತಲೆ ಓಡಲೇ ಇಲ್ಲ. ಅವನಂದ ಇದು ಯಾವಾಗ ಬಂತು ಅಂದ, ನೀವೇ ಒಪ್ಪಿಕೊಂಡ್ರಲ್ಲ ನಮ್ಮ ಅಪ್ಪ ಅಂತ ಹೇಳಿ ಅಂದ. ಅಪ್ಪ ಆದ ಮೇಲೆ ಅಪ್ಪನ ಆಸ್ತಿ ಮಕ್ಕಳಿಗೆ ಬರಬೇಕಲ್ಲ, ಮತ್ತೆ ನಮಗೆ ಬರಬೇಕು, ಕೊಟ್ಟು ಬಿಡ್ರಿ ಅಂತ ರಜಿಯನ್ನು ಇಳಿಸಿ ಕಳಿಸಿಬಿಟ್ಟು. ಇದು ಹೋಯ್ತು. ಸ್ವಲ್ಪ ದಿವಸ ಹೀಗೆ ಹೋಯ್ತು. ನೋಡ್ರಿ, ಈ ಕಥೆ ಕೇಳಿದ ಮೇಲೆ ತಲೆ ಓಡಿಸೋ ಎಚ್ಚರ ಇರ್ತಾರೆ ಗೊತ್ತಾಗೋದಿಲ್ಲ ನಮಗೆ. ಮುಂದೆ ಏನಾಯಿತು ಅಂದರೆ, ಈ ರಜಿ ಮಹಾರಾಜ ತಾನು ಪರ್ಸನಲ್ ಡೈರಿ ಬರೀತಾ ಇದ್ದ. ಅಪ್ಪ ನಮ್ಮಲ್ಲಿ ಬರೆಯೋ ಹುಚ್ಚಿರ್ತಲ್ಲ ಕೆಲವರಿಗೆಲ್ಲ, ಆಗದೇ ಇದ್ದದ್ದನ್ನೆಲ್ಲ ಬರೆದಿರ್ತಾರೆ ಪರ್ಸನಲ್ ಡೈರಿಯಲ್ಲಿ. ಅದು ಆಗಿರಬೇಕು ಅಂತೇನಿಲ್ಲ, ಅಂಥದ್ದೊಂದು ಡೈರಿ ಬರ್ಕೋತಿದ್ದ. ಅದರಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದ, ನಾನು ದೇವತೆಗಳಿಗೆ ಸ್ವರ್ಗ ಗೆಲ್ಲಿಸಿಕೊಟ್ಟಾಗ ಸ್ವರ್ಗ ನೊಂದು, ಆದರೆ ಇಂದ್ರದೇವರು ಹೀಗೆ ಚಾಣಾಕ್ಷತನದಿಂದ ಇಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಬರೆದಿಟ್ಬಿಟ್ಟಿದ್ದ. ರಜಿ ಸತ್ತ. ಅವನಿಗೆ 500 ಜನ ಮಕ್ಕಳಿದ್ರಂತೆ ಪಾಪ. ಆ 500 ಜನ ಮಕ್ಕಳಲ್ಲಿ ಹೀಗೆ ಮಾತು ಆಗ್ತಿರುವಾಗ ನಮ್ಮಪ್ಪ ಅಂತ ಹೇಳಿ ಅವರಪ್ಪನ ಆಸ್ತಿ ಎಲ್ಲ ಲೆಕ್ಕ ಆಗ್ತಾ ಇರುವಾಗ ಆ ಡೈರಿ ಸಿಕ್ತು. ಆ ಡೈರಿಯಲ್ಲಿ ಈ ಮಾತು ಬರೆದಿತ್ತು. ತಕ್ಷಣಕ್ಕೆ ಹೋದರು. ಏನು ಅಂದರೆ, ಇಂದ್ರದೇವರಿಗೆ ಕೇಳಿದ್ರು, ನಮ್ಮ ಅಪ್ಪನ ಆಸ್ತಿ ಅಂತ ನೀನು ಇಸ್ಕೊಂಡಿದ್ದೀಯಲ್ಲಪ್ಪ, ಹಾಗಾದರೆ ನಾವೆಲ್ಲ ನಿನ್ನ ತಮ್ಮಂದ್ರಾದವು, ತಮ್ಮಂದ್ರಿಗೂ ಭಾಗ ಇದೆ, ಕೊಡು ಅಂತ ಅವರು ಕೂತು. ನೋಡಿ, ಇದು ಹೇಗಿದೆ ಈ ಕಥೆಗಳನ್ನು ಕೇಳಿಬಿಟ್ರೆ ಯಾವ ಬುದ್ಧಿವಂತರು ಓಡು. ನೀನು ಅಣ್ಣ ಹೌದಿಲ್ಲೋ, ನೀನು ಅಪ್ಪನ ಆಸ್ತಿ ಇಸ್ಕೊಂಡಿದ್ದೀಯಲ್ಲ, ಹಾಗಾದರೆ ನಾವು ಮಕ್ಕಳು, ನಮಗೂ ಪಾಲು ಬೇಕು ಅದು. ಸರಿ, ಅವನಂದ ಇದೇನು ಬಂತಪ್ಪ, ಆಯ್ತು ಕೊಡ್ತೀನಿ ಇರ್ರಿ ಅಂತ ಹೇಳಿಬಿಟ್ಟ. ಯಾಕಂದರೆ ಆ ಕ್ಷಣಕ್ಕೆ ಏನು ಮಾಡ್ಲಿಕ್ಕೆ ಬರಲಿಲ್ಲ. ಅವರೆಲ್ಲ ಸ್ವರ್ಗದವರೆಗೂ ಬಂದು ಅಷ್ಟು ವ್ಯವಸ್ಥೆಯಿಂದ ಅಲ್ಲಿ ಕೂತಿದ್ರು. ಒಂದನ್ನು ಗಮನಿಸ್ಕೊಳ್ರಿ, ಸ್ವರ್ಗಕ್ಕೆ ಹೋಗುವ ವ್ಯಕ್ತಿ ಪುಣ್ಯ ಸಂಪಾದನೆ ಮಾಡದೇ ಇದ್ದರೆ ಸ್ವರ್ಗದ ಮೆಟ್ಲೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅವರು ಇಷ್ಟು ಪುಣ್ಯಶಾಲಿಗಳಿದ್ರು ಅಂದರೆ ಅಧಿಕಾರವನ್ನು ಚಲಾಯಿಸಿದ್ರು. ನಮ್ಮ ಆಸ್ತಿ ಇದೆ ಕೊಡಬೇಕು ಅಂತ ಹೇಳಿ ಕುಳಿತುಕೊಂಡು ಚೆನ್ನಾಗಿ ಅನುಭವಿಸ್ಲಿಕ್ಕೆ ಶುರು ಮಾಡಿದ್ರು. ಮೆಲ್ಲ ಇಂದ್ರದೇವರು ವಿಚಾರ ಮಾಡಿ ಬೃಹಸ್ಪತ್ಯಾಚಾರ್ಯನ ಕರೆದ್ರು. ಬೃಹಸ್ಪತ್ಯಾಚಾರ್ಯ ಕೇಳಿದ್ರು, ಇವ್ರನ್ನೆಲ್ಲ ಹೇಗೆ ಓಡಿಸೋದು ಅಂತ ಕೇಳಿದ್ರು. ಯಾಕಂದ್ರೆ ಈಗ ಚೇರ್ ನಮ್ಮದೇ, ಪ್ರಾಪರ್ಟಿ ನಮ್ಮದೇ, ಇವರೆಲ್ಲ ಸುಮ್ಮನೆ ಬಂದು ಕೂತಿದ್ದಾರಲ್ಲ, ಇವ್ರನ್ನ ಹೇಗೆ ಓಡಿಸೋದು ಅಂತ. ಆ ಬೃಹಸ್ಪತ್ಯಾಚಾರ್ಯ ಹೇಳಿದ್ರು, ಏನಿಲ್ಲ, ತುಂಬ ಈಸಿ. ಏನು ಮಾಡಬೇಕು, ಇವರೇನು ನಿತ್ಯದಲ್ಲಿ ದೇವರ ಪೂಜೆ ಸಂಧ್ಯಾವಂದನೆ ಜಪ ಮಾಡ್ತಾ ಇದ್ದಾರಲ್ಲ, ಇದನ್ನು ಬಿಡಿಸ್ಬೇಕು, ಇಷ್ಟೇ ಕೆಲಸ. ಇವರು ಅದನ್ನು ಬಿಟ್ಟರು ಅಂದರೆ ಪುಣ್ಯ ಹೋಗುತ್ತೆ, ಪುಣ್ಯ ಹೋದ್ರು ಅಂದರೆ ಸ್ವರ್ಗದಿಂದ ಕೆಳಗಿಳಿತಾರೆ. ನೋಡ್ರಿ, ಬೃಹಸ್ಪತ್ಯಾಚಾರ್ಯರ ತಲೆಗೆ ಎಷ್ಟು ಚೆನ್ನಾಗಿ ಓಡುತ್ತೆ. ಹಾಗಾದರೆ ಹೇಗೆ ಹೇಳಬೇಕು, ನೀವು ಸಂಧ್ಯಾವಂದನೆ ಮಾಡಬೇಡ್ರಿ ಅಂತ ಹೇಳೋರು ಕೇಳ್ತಾರಾ? ಕೇಳೋದಿಲ್ಲ. ಪೂಜೆ ಮಾಡಬೇಡ್ರಿ ಅಂದರೆ ಕೇಳ್ತಾರಾ? ಕೇಳೋದಿಲ್ಲ. ಅದಕ್ಕೆ ಏನು ಮಾಡಬೇಕು? ಏನಿಲ್ಲ, ನಾನೊಂದು ಉಪಾಯ ಹೇಳ್ತೀನಿ ಅಂದರು. ಏನು ಅಂದರೆ, ನಾನೊಂದು ಪುಸ್ತಕ ಬರೀತೇನೆ, ಆ ಪುಸ್ತಕವನ್ನು ಪಬ್ಲಿಷ್ ಮಾಡ್ತೇನೆ ಅಂತ ನಾನು ಹೇಳ್ತೇನೆ. ನೀವೇನು ಮಾಡಬೇಕು ಅಂದರೆ ಬ್ಯಾನ್ ಮಾಡ್ತೇನೆ ಅಂತ ನೀವು ಅನ್ಬೇಕು. ನೋಡಿ, ಇವರು ಇಬ್ಬರು ಎಷ್ಟು ಚೆನ್ನಾಗಿ ವ್ಯವಹಾರ ಮಾಡಿ, ನಾನು ಪಬ್ಲಿಷ್ ಮಾಡ್ತೇನೆ ಅಂತ ನಾನು ಅಂತೇನೆ, ಬ್ಯಾನ್ ಮಾಡ್ತೀನಿ ಅಂತ ನೀವು ಅನ್ಬೇಕು. ನಮ್ಮ ಗೌರ್ಮೆಂಟಿನಲ್ಲಿ, ದೇವತೆಗಳ ಗೌರ್ಮೆಂಟ್ನಲ್ಲಿ ಇಂಥ ಪುಸ್ತಕಗಳೆಲ್ಲ ಪ್ರಿಂಟ್ ಮಾಡೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ RSS ಪುಸ್ತಕಗಳೆಲ್ಲ ಪ್ರಿಂಟ್ ಆಗೋದಿಲ್ಲ ಅಂತ ವ್ಯವಸ್ಥೆ ಇರ್ತಿತ್ತಲ್ಲ, ಹಾಗೆ ನಾವೆಲ್ಲ ವ್ಯವಸ್ಥೆ ಮಾಡಿಬಿಡ್ತೀವಿ, ಬಿಡೋದಿಲ್ಲ ಅಂತ. ಅದೇನಾಗತ್ತೆ ಅಂದರೆ ಜನರಿಗೆ ಕ್ಯೂರಿಯಾಸಿಟಿ ಹೆಚ್ಚಾಗತ್ತೆ. ಬ್ಯಾನ್ ಮಾಡ್ತಾರೆ ಅಂದರೆ ಏನಿರ್ಬೇಕು ಅದರಲ್ಲಿ? ಹಾಗಾದರೆ ಓದೋಣ. ಅದು ಯಾವ ಅಂಗಡಿಯಲ್ಲಿ ಸಿಕ್ಕರು, ಎಷ್ಟು ರೂಪಾಯಿ ಬಿದ್ದರೂ ತಂದು ಓದ್ತಾರೆ. ನೋಡಿ, ಜನ ಹ್ಯಾಗೆ ಮೆಂಟಲಿಟಿ ಹೇಗಿರುತ್ತೆ. ಬೃಹಸ್ಪತ್ಯಾಚಾರ ಅವತ್ತೇ ವ್ಯವಸ್ಥೆ ಮಾಡಿದ್ರು ಇದನ್ನು. ಅದಕ್ಕೆ ಒಂದು ದಿವಸ ಒಂದು ಫೈನ್ ಮಾರ್ನಿಂಗ್ ಘೋಷಣೆ ಮಾಡಿದರು. ಏನಿಲ್ಲ, ನಾನೊಂದು ಅದ್ಭುತವಾದ ಪುಸ್ತಕವನ್ನು ಬರೆದಿದ್ದೇನೆ, ಅದನ್ನು ಪ್ರಕಟ ಮಾಡಬೇಕು ಅಂತ ಇಟ್ಕೊಂಡಿದ್ದೇನೆ, ದೇವತೆಗಳೆಲ್ಲ ಸಮ್ಮತಿ ಕೊಡಬೇಕು ಅಂತ ಹೇಳಿದಾಗ ಸೆನ್ಸಾರ್ ಮಂಡಳಿ ಕುಳಿತಿತ್ತು. ಅವರು ಹೇಳಿದರು, ಇಲ್ಲ, ನಾವೆಲ್ಲ
ಆ ಪುಸ್ತಕವನ್ನು ನೋಡಿದ್ದೇವಾದ್ದರಿಂದ ಅದರಲ್ಲಿ ಅನೇಕ ಪೇಜ್ಗಳನ್ನು ನೀವು ಕಟ್ ಮಾಡಬೇಕು, ಅಂದರೆ ಮಾತ್ರ ನಾವು ಪುಸ್ತಕವನ್ನು ಪ್ರಿಂಟ್ ಮಾಡಲಿಕ್ಕೆ ಬಿಡ್ತೇವೆ, ಇಲ್ಲದೆ ಇದ್ರೆ ಬಿಡೋದಿಲ್ಲ, ನಾವು ಬ್ಯಾನ್ ಮಾಡ್ತೇವೆ ಎಂದು ಬೃಹಸ್ಪತ್ಯಾಚಾರ್ಯ ಸಭೆಯಲ್ಲಿ ಕೂಗಿ ಎದ್ದು ನಿಂತು ಜಗಳ ಮಾಡಿ, ನೀವು ಮಾಡದೇ ಇದ್ರೇನು ನಾನು ಪ್ರತ್ಯೇಕವಾಗಿ ಪ್ರಿಂಟ್ ಹಾಕ್ಕೊಳ್ತೇನೆ ಹೋಗಿ ಅಂತ ಹೇಳಿ ಹೋಗ್ಬಿಟ್ಟು. ಅಂತೂ ಆ ಪುಸ್ತಕ ಪಬ್ಲಿಷ್ ಆಯಿತು. ನೋಡ್ರಿ, ಇಷ್ಟು ಉದ್ದೇಶ ಅವರಿಗೇನು ಅಂದರೆ ಈ ಜಗಳ ಮಾಡಿ ಪಬ್ಲಿಷ್ ಮಾಡೋದು ಅಂತ ಉದ್ದೇಶ. ಈ ರಜಿ ಮಕ್ಕಳಿಗೆಲ್ಲ ಆಶ್ಚರ್ಯ, ಏನಿದು, ನಾವೆಲ್ಲ ಬೇಕಾದಷ್ಟು ಪುಸ್ತಕ ನೋಡಿದ್ದೇವೆ, ಈ ಪುಸ್ತಕದಲ್ಲಿ ಏನಿದೆ, ಇವು ದೇವತೆಗಳು ಬೇಡ ಅನ್ನಬೇಕಾದ್ರೆ ಆ ಪುಸ್ತಕದಲ್ಲಿ ಏನಿದೆ ಅಂತ ಹೇಳಿ ಇವ್ರು ಯಾರೋ ಮೆಲ್ಲ ಒಬ್ಬ ಹೋಗಿ ಬೃಹಸ್ಪತ್ಯಾಚಾರ್ಯ ಕಡೆಗೆ, ಸ್ವಾಮಿ ಆ ಪುಸ್ತಕದ ಒಂದು ಕಾಪಿ ಇದ್ರೆ ನನಗೆ ಕೊಡಬೇಕು ಅಂದ. ಸುಮ್ಮನಿರೋ, ನೀವೆಲ್ಲ ಅಣ್ಣ ತಮ್ಮಂದ್ರು ಒಂದೇ ಇಂದ್ರ, ನೀವೆಲ್ಲ ಕೊಟ್ಟರೆ ಆಮೇಲೆ ಅಲ್ಲ ಹೋಗುತ್ತೆ, ಆಮೇಲೆ ಜಗಳ ಆಗುತ್ತೆ, ನಾನು ಕೊಡೋದಿಲ್ಲ. ಸ್ವಾಮಿ ನಮ್ಮ ಅಣ್ಣನಿಗೂ ಕೊಡೋದಿಲ್ಲ, ನಮ್ಮ ಅಪ್ಪನಾಣೆ ಯಾರಿಗೂ ಕೊಡೋದಿಲ್ಲ, ಪುಸ್ತಕ ಕೊಡ್ರಿ ಮೊದಲು ಅಂದ. ಸರಿ ಅಂತ ಮೆಲ್ಲ ಒಂದು ಕಾಪಿ ತೆಗೆದು, ಈ ಕಾಂಪ್ಲಿಮೆಂಟ್ರಿ ಕಾಪಿ ಅಂತ ಇರುತ್ತಲ್ಲ ಅಂಥ ಮೆಲ್ಲ ಒಂದು 4 ಕಾಪಿ ತೆಗೆದು, ನೀವು ತಗೊಳಪ್ಪ ಅಣ್ಣ ತಮ್ಮಂದ್ರು ಓದ್ರಿ. ಪುಸ್ತಕ ತೊಗೊಂಡು ಹೋದ. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಡೋರ್ ಹಾಕ್ಕೊಂಡು ಮೆಲ್ಲ ಲೈಟ್ ಇಟ್ಕೊಂಡು ಪಾಪ ಎಲ್ಲ ಓದಿದ. ಏನು ಚೆನ್ನಾಗಿ ಬರೆದಿದ್ರು ಬೃಹಸ್ಪತ್ಯಾಚಾರ್ಯರು, ಏನು ಚೆನ್ನಾಗಿ ಬರೆದಿದ್ರು ಬೃಹಸ್ಪತ್ಯಾಚಾರ್ಯರು ಅಂದರೆ, ದೇವತೆಗಳೆಲ್ಲ ತುಂಬ ಮೋಸ ಮಾಡ್ತಾರೆ. ಫಸ್ಟ್ ಲೈನ್ ಅವ್ರದ್ದು, ದೇವತೆಗಳನ್ನು ನಂಬೇಡ್ರಿ, ಈ ಸ್ವರ್ಗ ಗಿರ್ಗ ಎಲ್ಲ ಯಾರಪ್ಪನ ಆಸ್ತಿಯೂ ಅಲ್ಲ, ಸುಮ್ಮನೆ ಲೋಕದಲ್ಲಿ ಪುಕಾರ ಹಬ್ಬಿಸಿದ್ದಾರೆ, ನೀವೆಲ್ಲ ಯಜ್ಞ ಮಾಡ್ರಿ, ಯಾಗ ಮಾಡ್ರಿ, ಪೂಜೆ ಮಾಡ್ರಿ ಅಂದರೆ ಸ್ವರ್ಗಕ್ಕೆ ಬರ್ತೀರಿ ಅಂಥೇಳಿ ದೇವತೆಗಳು ತಮಗೆ ಬೇಕು ಅಂತ ಮಾಡಿಕೊಂಡದ್ದೇ ವಿನಃ ಇದರಲ್ಲಿ ಯಾವುದೂ ಸತ್ಯ ಇಲ್ಲ. ಯಾರು ದೇವರ ಪೂಜೆಯನ್ನು ಮಾಡುವ ಅವಶ್ಯಕತೆ ಇಲ್ಲ, ಪರಲೋಕಗಳೇ ಇಲ್ಲ, ಸುಮ್ಮನೆ ಏನೇನೋ ಬರೆದಿದ್ದಾರೆ ಅಂತ ಒಂದು 500 ಪುಟದ ಪುಸ್ತಕ ಚೆನ್ನಾಗಿ ಬರೆದ್ರು. ಅವರೆಲ್ಲ ಓದಿ ಒಂದೇ ದಿವಸ, ಮಾರನೇ ದಿವಸದಿಂದ ಸಂಧ್ಯಾವಂದನೆ ಇಲ್ಲ, ಬಿಟ್ಬಿಟ್ಟಿರಲ್ಲ. ನೋಡ್ರಿ, ಆ ಪುಸ್ತಕ ಇಷ್ಟು ಬೇಗನೆ ಇಂಪ್ಯಾಕ್ಟ್ ಆಯಿತು ಅಂದರೆ, ಮಾರನೇ ದಿವಸದಿಂದ ಸಂಧ್ಯಾವಂದನೆ ಇಲ್ಲ, ಪೂಜೆ ಇಲ್ಲ, ಏನಿಲ್ಲ. ಅಕೌಂಟಿನಲ್ಲಿ ಅವ್ರದ್ದು ಪುಣ್ಯ ಇತ್ತಲ್ಲ, ಅದು ಕಡಿಮೆ ಆಗ್ತಾ 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 ಬಂತು. ಒನ್ ಫೈನ್ ಮಾರ್ನಿಂಗ್ ಇಂದ್ರದೇವರು ಇವ್ರನ್ನೆಲ್ಲ ಕರೆಸಿ ಜಾಡಿಸಿ ಹೊರಗೆ ಹಾಕಿ ಬಾಗಿಲು ಹಾಕೊಂಡ್ಬಿಟ್ರು, ಮುಗಿದ ಕೆಲಸ. ಒತ್ತು ಹೊರಗೆ ಹಾಕ್ಬಿಟ್ರು. ಅವ್ರಿಗೆ ನಮ್ಮದು ನಿಮ್ಮ ಅಕೌಂಟಿನಲ್ಲಿ ಪುಣ್ಯ ಇಲ್ಲ, ಆದ್ದರಿಂದ ಪುಣ್ಯ ಇದ್ದವ್ರು ಮಾತ್ರ ಸ್ವರ್ಗದಲ್ಲಿ ಇರಬೇಕಾದ್ರಿಂದ ಪುಣ್ಯ ಇಲ್ಲದವ್ರು ನಾವು ಕರ್ಕೊಳ್ಳೋದಿಲ್ಲ, ಹೋಗ್ರಿ ಅಂತ ಹೊರಗೆ ಹಾಕ್ಬಿಟ್ರು. ಏವಂ ಭ್ರಷ್ಟಾಹ ರಜೇ ಪುತ್ರಾಹ ಅಂತ ಬರೀತಾರೆ. ಆದ್ದರಿಂದ ಅಂಥ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ನಾವು ಯಾವ ಸ್ಥಿತಿಗೆ ಬರ್ತೀವಿ ಅಂತ ತಿಳಿಸೋದಕ್ಕಾಗಿ ಈ ಕಥೆಯನ್ನು ಪುರಾಣ ತಿಳಿಸಿಕೊಟ್ಟಿದೆ. ನೀವು ಈ ಪುಸ್ತಕ ಓದಿದರೆ ಇಷ್ಟೆಲ್ಲ ತಲೆಯಲ್ಲಿ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಈ ಬ್ರಹ್ಮಪುರಾಣವನ್ನು ಓದಿದರೆ ಇಷ್ಟೆಲ್ಲ ಕಥೆಯಲ್ಲಿ ಇಟ್ಟಿದ್ದಾರೆ ಅಂತ ತಲೆಯಲ್ಲಿ ಬರೋದಿಲ್ಲ. ಕೇವಲ ಸ್ವರ್ಗಕ್ಕೆ ಹೋದರೂ ಸ್ವರ್ಗದಿಂದ ಭ್ರಷ್ಟರಾದರು ಅಂತ ಇಷ್ಟೇ ಬರುತ್ತೆ ವಿನಃ ಒಳಗಡೆಗೆ ಬೃಹಸ್ಪತ್ಯಾಚಾರ್ಯ ಇಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ರು, ಇಂದ್ರ ಪ್ಲಾನ್ ಮಾಡಿದ್ರು ಗೊತ್ತಾಗೋದಿಲ್ಲ. ಸರಿ, ಬೃಹಸ್ಪತ್ಯಾಚಾರ್ಯರು ಬರೆದ ಪುಸ್ತಕ ಯಾವುದು ಅಂದರೆ ಚಾರ್ವಾಕ ಸಿದ್ಧಾಂತ. ನೆನ್ಪಿಟ್ಕೊಳ್ಳಿ, ಬೃಹಸ್ಪತ್ಯಾಚಾರ್ಯರು ಬರೆದ ಪುಸ್ತಕ ಯಾವುದು ಅಂದರೆ ಚಾರ್ವಾಕ ಸಿದ್ಧಾಂತ. ರಾಜರು ಯುಕ್ತಿ ಮಲ್ಲಿಕೆಯಲ್ಲಿ ಈ ಮಾತನ್ನು ಮೆನ್ಷನ್ ಮಾಡ್ತಾರೆ. ನೋಡ್ರಿ, ಸಿಗೋದಿಲ್ಲ. ಮೊದಲು ಚಾರ್ವಾಕ ಸಿದ್ಧಾಂತವನ್ನು ಬರೆದವರು ಯಾರು? ನಾವೆಲ್ಲ ಫಸ್ಟ್ ಚಾರ್ವಾಕನೇ ಫಸ್ಟ್ ಆ ಸಿದ್ಧಾಂತವನ್ನು ಬರೆದವನು ಅಂತ ಇಟ್ಕೊಂಡಿದ್ದೇವೆ. ಅಲ್ಲ, ಯುಕ್ತಿ ಮಲ್ಲಿಕೆಯಲ್ಲಿ ರಾಜರು ಗುಣಸೌರಭದಲ್ಲಿ ಹೇಳುವಾಗ ಈ ಮಾತು